ಪಾಪು ನೋಡಪ್ಪ ಗಿಫ್ಟ್ ಮಾಡ್ಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಂತ. ಥ್ಯಾಂಕ್ ಯು ಪಾಪು. ಅಯ್ಯೋ ಬಾರಪ್ಪ, ರೆಡಿ ಆಗ್ಬಿಟ್ಟಿಲ್ವ ಇವಾಗ ನಾವು ಹೋಗೋದಿಕ್ಕೆ? ಒಳ್ಳೆ ಕಥೆ ಬಂತಲ್ಲ ಇವಾಗ. ಬಾಪುರ್ವಿ ಓಹೋ ಮಗು ಕಟ್ಟಿಂಗ್ ಸರಿಯಾಗಿ ಮಾಡಿಸಿಲ್ಲ ಅಂತ ಹೇಳಿ ನಾನು ಬರಲ್ಲ ಅಂತ ಕೂತೈತೆ ಇವಾಗ. ಅದೇ ಪ್ಲಾನಿಂಗ್ ಮಾಡಿರೋದು ಬರ್ಡ್ ಪ್ಯಾರಡೈಸ್ಗೆ ಹೋಗೋಣ ಅಂತ. ಇವಾಗ ನೋಡಿದ್ರೆ ಅದೇ ಬರಲ್ಲ ಅಂತ ಕೂತಿದೆ. ಏನು ಮಾಡ್ಬೇಕೀಗ? ಆಯ್ತು ಬಿಡು, ಹೋಗೋದು ಬೇಡ, ನಾನು ಝೊಮ್ಯಾಟೊ ಡ್ಯೂಟಿಗೆ ಹೋಗ್ತೀನಿ. ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಆನ್ಲೈನಲ್ಲೂ ಬುಕ್ಕಿಂಗ್ ಆಗ್ತಾ ಇಲ್ಲ. ಆನ್ಲೈನಲ್ಲಿ ಬುಕ್ ಮಾಡ್ಬೇಕಂತೆ. ಒಳ್ಳೆ ಕಥೆ ಆಯ್ತು ಇವಾಗ ಬಂದು. ಇದೇನೋ ಹಿಂಗ್ ನೋಡ್ತೈತೆ. ಹೌದಾ? ಅದು ನನ್ ಗಾಡಿ ನೋಡಕ್ ಬಂದೈತೆ ಹೆಂಗೈತೆ ಅಂತ. ಒಂದ್ ಕಾಲದಲ್ಲಿ ಮೇಕೆ ಕುರಿ ಸಾಕ್ಬಿಟ್ಟು ಇವತ್ತು ಮೇಕೆ ಕುರಿ ನೋಡಕ್ ಬಂದಿದ್ದೀವಿ. ಸಿಕ್ತಾ ಟಿಕೆಟು? ನನ್ ಫ್ರೀನಾ? ಒಬ್ಬ ಗ್ರೇಟ್. ಇಬ್ರಿಗೆ ಮಾತ್ರ. ಓಕೆ, ಒಳ್ಳೇದೈತೆ ಬಿಡಿ. ಅವ್ರು ಏನ್ ಹೇಳೋದಂದ್ರೆ ಅವ್ರ ಗೈಡ್ ಜೊತೆಲೇ ಇರ್ಬೇಕು ಅಂತ ಹೇಳೋದಷ್ಟೇ. ನನ್ನ ನಾವೇ ಹೋಗ್ಬಾರ್ದಂತೆ. ಓಕೆ ಓಕೆ, ಪರವಾಗಿಲ್ಲ. ಕಣ್ಣು ಮಿಟ್ಗಿಸಲ್ವ ಇದು? ನೈಟ್ ನಿದ್ದೆನು ಕಣ್ಣು ಓಪನ್ ಮಾಡ್ಬಿಟ್ಟು ನಿದ್ದೆ ಮಾಡೋದು. ಯಾಕೆ ಕಣ್ಣು ಮಿಟ್ಗಿಸಲ್ಲ? ಇದು ರೆಪ್ಪೆ ಇಲ್ವಲ್ಲ ಇದಕ್ಕೆ? ರೆಪ್ಪೆನೇ ಇಲ್ಲ ಕಣ್ಣಿಗೆ. ಕರೆಕ್ಟು. ಬೆಳಗ್ಗೆ ಹಲಸಿನ ಹಣ್ಣು ಕೊಟ್ಟಿದ್ದಾರೆ ಪಕ್ಕದ ಮನೆಯವರು. ಸಖತ್ತಾಗಿದೆ, ಫೇವ್ರೇಟು. ನಾನು ಒಂದು ಹಲಸಿನ ಹಣ್ಣು ತಂದಿದ್ದೀನಿ, ಇನ್ನೂ ಕಟ್ಟೆ ಮಾಡಿಲ್ಲ, ಅಲ್ಲೇ ಐತೆ. ಅರ್ಧ ಹಣ್ಣು ಒಬ್ರಿಗೆ ತಗೊಂಡಿದ್ದೀನಿ. ಅಯ್ಯೋ ಬಿದ್ದೋಗ್ತಾಯಿತ್ತು. ಅಯ್ಯಪ್ಪ, ಇನ್ನು ಅರ್ಧ ಹಣ್ಣು ನನಗೆ ಊಟ ಕೊಡ್ತಾರಲ್ಲ ಅವ್ರಿಗೆ ಊಟ. ಏನು ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತಪ್ಪ, ನೋಡೋಕೆ ಕಾಣ್ತೈತೆ. ಅಲ್ಲ, ಕಟ್ಟಿಂಗ್ ಮಾಡಿಸಿದ್ರೇನೆ ಯಾಕೆ ಮಾಡಿಸ್ದೆ? ಚೆನ್ನಾಗಿಲ್ಲ, ನಾನು ಕೆಲಸ ಮಾಡಲ್ಲ, ನನ್ನ ಕೈಲಾಗಲ್ಲ ಅಂತ ಬಿಡ್ಕತ್ತವನಿ. ಅಯ್ಯೋ ಒಳ್ಳೆ ಪಾಪು. ಪಾಪು ಬಾ, ಕಟ್ಟಿಂಗ್ ತೋರಿಸ್ಬೋ ಹೆಂಗೈತೆ ನೋಡೋಣ. ಅದು ಯಾವ್ದು ಎಬ್ಬುಲಿ ಕಟ್ಟಿಂಗ್ ಅಂತ, ಅದು ಯಾವ್ದು ಹಿಂಗೆ ಎಕ್ಸ್ಟ್ರಾ ಇರ್ಬೇಕಂತ, ಅದು ಯಾವ್ದಾದ್ರು ಹೇಳ್ತಾ ಇದ್ದ. ನಾನು ಮಾಡ್ತಿಲ್ಲ, ಅವೆಲ್ಲ ಗೊತ್ತಿಲ್ವಾ? ಚೆನ್ನಾಗೈತಲ್ಲ ಕಟ್ಟಿಂಗ್. ಏನಾಗೈತೆ? ಒಳ್ಳೆ ಕತೆಗೆ ಬಂತು ನೋಡಿ ಇವಾಗ. ಅವ್ನಿಗೆ ಕಟ್ಟಿಂಗ್ ಇಷ್ಟ ಇಲ್ವಂತೆ. ಕಟ್ಟಿಂಗ್ ಮಾಡಿಸಿದ್ಮೇಲೆ ಕೂದಲೇ ಅಂತಂದು ಜಾಯಿನ್ ಮಾಡಕ್ಕಾಯ್ತದ? ಅದೇ ಮಾಡಕ್ಕಾಯ್ತದೆ? ಅಯ್ಯೋ ಒಳ್ಳೆ ಕತೆಗೆ ಬಂತು ಇವಾಗ. ರಾತ್ರಿಯಿಂದ ಕನ್ನಡಿ ನೋಡ್ಕೊಂಡಿರ್ಲಿಲ್ಲ, ಕನ್ನಡಿ ನೋಡ್ಕೊಬಿಟ್ಟು ಇದೆಂತ ಕಟ್ಟಿಂಗ್ ಹಿಂಗೈತೆ ಅಂತ. ಚೆನ್ನಾಗೇ ಐತಲ್ಲ ಪಾಪ. ಆಯ್ತು ಬಿಡು, ಹೋಗಿ ಕಟ್ಟಿಂಗ್ ಶಾಪ್ ಅವ್ರ ಹತ್ರ ಹೋಗ್ಬಿಟ್ಟು ಮೊದಲು ಕೂದಲೆಲ್ಲ ಹೆಂಗಿತ್ತು ಅಂತ ಹೇಳಿ ಅಂಟಾಕ್ಸ್ಬಿಡೋಣ. ಆಯ್ತು ಕೂದಲೆಲ್ಲ ಅಂಟಾಕ್ಸ್ಬಿಟ್ಟು ಮತ್ತೆ ನೀಟಾಗಿ ಕಟ್ಟಿಂಗ್ ಮಾಡಿಸು. ಆಯ್ತು ಕಣಪ್ಪ, ಆಯ್ತು. ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತು ಅದು. ನನ್ಗೆ ಗೊತ್ತಾಗೈತಿ ಇವಾಗ ಕೂದಲೆಲ್ಲ ಅಂಟಾಕ್ಸಲ್ಲ ಫಸ್ಟು, ಆಮೇಲೆ ನಿಧಾನಕ್ಕೆ ಅದು ಯಾವ್ದು ಕಟ್ಟಿಂಗ್ ಹೇಳಿದ್ದೀರ ಅದನ್ನ ಮಾಡ್ಸಲ್ಲ. ಓಕೆನಾ? ಸರಿ, ಹೋಗೋಣ ಸಾಯಂಕಾಲ ಬಾ. ಏನಾಗಿಲ್ಲ? ಅಯ್ಯೋ ಬಾರಪ್ಪ, ರೆಡಿ ಆಗ್ಬಿಟ್ಟಿಲ್ವ ಇವಾಗ ನಾವು ಹೋಗೋದಿಕ್ಕೆ? ಒಳ್ಳೆ ಕಥೆ ಬಂತಲ್ಲ ಇವಾಗ. ಬಾಪುರ್ವಿ ಓಹೋ ಮಗು ಕಟ್ಟಿಂಗ್ ಸರಿಯಾಗಿ ಮಾಡಿಸಿಲ್ಲ ಅಂತ ಹೇಳಿ ನಾನು ಬರಲ್ಲ ಅಂತ ಕೂತೈತೆ ಇವಾಗ. ಅದೇ ಪ್ಲಾನಿಂಗ್ ಮಾಡಿರೋದು ಬರ್ಡ್ ಪ್ಯಾರಡೈಸ್ಗೆ ಹೋಗೋಣ ಅಂತ. ಇವಾಗ ನೋಡಿದ್ರೆ ಅದೇ ಬರಲ್ಲ ಅಂತ ಕೂತಿದೆ. ಏನು ಮಾಡ್ಬೇಕೀಗ? ಆಯ್ತು ಬಿಡು, ಹೋಗೋದು ಬೇಡ, ನಾನು ಝೊಮ್ಯಾಟೊ ಡ್ಯೂಟಿಗೆ ಹೋಗ್ತೀನಿ. ಬಾಯ್. ಹಿಂಗೆ ಹೋಯ್ತೀನಿ.
ಬಾಯ್ ಬಾಯ್. ಪಾಪುನ ಲಾಸ್ಟಿಗೂ ಒಪ್ಸಿ ಕಷ್ಟಪಟ್ಟು ಎಳ್ಕೊಂಡು ಹೋಗಿದ್ದಾಯ್ತು. ಗೊತ್ತಾನೆ ಇಲ್ಲ ನೋಡಿ, ಮುಂಚ್ಕೊಂಡು ಹೋಗ್ಬಿಟ್ಟ ನಿಂತಿದ್ದ. ನಾನು ಹೋಗ್ತೀನಿ ಹೋಗ್ಬೋತೇಳಿ ಅಷ್ಟು ದೂರ ಹೋಗಿ ಕದ್ದು ಬಂದೆ. ಮತ್ತೆ ಇನ್ನೇನು ಮಾಡೋಕ್ಕಾಯ್ತು. ಬಾರೋ, ಟೈಮ್ ಆಯಿತು. ಅದೇನು ನೋಡ್ಬೇಡ, ಬಾ ನೀನು. ಗಿಂಜು ಈತ ಬರಲ್ಲ ಬರ ಏನು ಕಟ್ಟಿಗೆ ಸರಿಗೆ ಮಾಡಿಸಿಲ್ಲ ಅಂತೇಳಿ ಬರಲ್ಲ ಅಂತಲ್ಲ. ಏನು ಮಾಡೋಣ, ಆಯ್ತು ಬಿಡು. ಒಳ್ಳೆ ಕಟ್ಟಿಂಗ್ ಸರಿ ಇರಿ. ನೀನ್ ಥರ ಮಾಡಿಸ್ಕೋಬೇಕು ತಾನೆ ನಾನು ಕಟ್ಟಿಂಗು. ಈ ಕಟ್ಟಿಂಗ್ ಏನಾಗದೆ ಇಷ್ಟ ಇಲ್ಲ. ಇದು ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ. ಇಲ್ಲೆಲ್ಲ ಕಟ್ ಮಾಡೋಣ. ಈ ಕೂದಲು ಕಟ್ ಮಾಡೋದು ಏನಕ್ಕೆ? ಏನು ಕಟ್ ಮಾಡ್ತಾರೆ ಕೂದಲನ್ನ? ಕಟ್ಟಿಂಗ್ ಅಂತ ಏನಕ್ಕೆ ಮಾಡ್ತಾರೆ? ಒಂಚೂರು ಚೆನ್ನಾಗಿ ಮಾಡಿಲ್ಲ, ಇಲ್ಲೆಲ್ಲ ಕಟ್ ಮಾಡೋಣ. ಆಯ್ತು ಬಾ, ನಾಳೆ ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಣ. ಕಟ್ಟಿಂಗ್ ಸರಿ ಮಾಡಿಲ್ಲ ನೀನು ಅಂತ. ಹಾಂ, ಕಟ್ಟಿಂಗ್ ಸರಿ ಮಾಡ್ತಿಲ್ಲ ನೀವು. ಬನ್ನಿ ಬನ್ನಿ ಕೂದಲು. ಆಯ್ತಾಯ್ತು. ಒಳ್ಳೆ ಕಷ್ಟ ಬಂತಲ್ಲಮ್ಮ ಇದು. ತಿಕ್ಲು ಬರೀ ಕಟ್ಟಿಂಗ್ ಮಾಡಿಸ್ಕೋತ ಕೂತೈತೆ. ಕಟ್ಟಿಂಗ್ ಮಾಡಿಸ್ಕೋಬೇಕಾ? ಆಯ್ತು ಬಿಡು, ಸಾಯಂಕಾಲ ಮಾಡಿಸ್ಕೊತೀನಿ ನಾನು. ನಿನ್ನ ಥರನೇ ಮಾಡ್ಸ್ಕೋಬೇಕು ತಾನೆ ನಾನು. ಆಯ್ತು ನೀವು ಸಾಯಂಕಾಲಕ್ಕೆ ಹೋಗೋಣ ಬಾ. ಬರ್ಡ್ ಡೈಸ್ಗೆ ಹೋಗ್ಬಿಟ್ಟು ಓಡ್ಬೋದು ಬಿಡೋಣ ಬಾ. ಸಾಯಂಕಾಲ ಬಂದು ಮಾಡಿಸ್ಕೊತೀನಿ ನಾನು. ನಿನ್ನ ಥರ ಕಟ್ಟಿಂಗ್ ಮಾಡಿಸ್ಕೊತೀನಿ. ಆಯ್ತು ಬಾ. ಆಯ್ತು ಬರಪ್ಪ, ಹತ್ತು ಬರಪ್ಪ. ಅಯ್ಯೋ ಇದ್ಯಾವುದು ಹಣ ಎಲ್ಲ ಇಕ್ಕೋದು. ಐ ಬೈ. ಆಯ್ತು ಕೂಚೋ ಕೂಚೋ, ಒಳಗಡೆ ಕೂಚೋ. ಏಯ್ ಕಾಲು ಅದೇ ಕೂತ್ಕೊಳಕ್ಕೆ ಬರೋಲ್ಲ ನಿನಗೆ. ಬಾ ಹತ್ತು ಹತ್ತು. ಏ ಹೋಗ್ಬೇಕಾದ್ರೆ ಕೇಳ್ಬಾರ್ದು ಕಣೋ ಎಲ್ಲಿ ಹೋಗ್ತಿದ್ಯಾ ಅಂತ. ಹಾಂ ಸಾಯಂಕಾಲ ಬರ್ತಾನಿರು. ಈಗ ನೋಡಿ ರೆಡಿಯಾಗಿದ್ದೀವಿ ಪಾಪು ನಾನು. ಇಲ್ಲಿ ನೋಡು ಪಾಪ, ಖುಷಿಯಾಗಿ ನೋಡು, ಸ್ವಲ್ಪ ಖುಷಿಯಾಗಿ ನೋಡಪ್ಪ. ನೋಡ್ತಾ ಇಲ್ಲ ಪಾಪು ಇವತ್ತು. ಬೇಜಾರಾಗ್ಬಿಟ್ಟೈತೆ. ಆಯ್ತು ಆಯ್ತು ಆಯ್ತು, ಸುಮ್ಮನೆ ಆಯ್ತು. ನಿಯೋ ಮೆಟ್ರೋ ಅಂತ ಆ್ಯಪು. ಇದರೊಳಗಡೆ ಟಿಕೆಟ್ ಬುಕ್ ಮಾಡ್ಕೋಬೋದು. ಟಿಕೆಟ್ ಎಲ್ಲ ಬುಕ್ ಮಾಡ್ಕೋಬೋದು. QR ಟಿಕೆಟ್ಸ್ ಅಂತ ಇದೆ. ಪರ್ಚೇಸ್ ಟಿಕೆಟ್ಸ್ಗೆ ಹೋಗ್ಬಿಟ್ಟು ಯಾವುದು ನಾಗಸಂದ್ರ ಟು ಸ್ಟೇಷನು, ಸಿಲ್ಕ್ ಬೋರ್ಡ್, ಸಿಲ್ಕ್ ಇನ್ಸ್ಟಿಟ್ಯೂಟ್, ಪ್ರೊಸೀಡ್, 90 rupees, ಕನ್ಫರ್ಮ್. ಸೊ ಇವಾಗ ಕನ್ಫರ್ಮ್ ಟಿಕೆಟ್ ಆಯಿತು, ಆ್ಯಕ್ಟಿವ್ ಆಗಿದೆ ಇವಾಗ. ಓಕೆ ಮುಗಿದಷ್ಟೇ. ನ್ಯೂ ಟಿಕೆಟ್ಗೆ ಹೋದರೆ ಮತ್ತೆ QR ಕೋಡ್ ಬರುತ್ತೆ. ಅಯ್ಯೋ ಇಷ್ಟೊಂದು ಅಪ್ಪ ಐತಲ್ಲಪ್ಪ, ಇಲ್ಲಿ ಹತ್ತಲ್ಲ. ಏನು ಆಟೋದವರೇ ಬರಬೇಕಾಯ್ತು. ಆಟೋದವರೇ ಅಯ್ಯಪ್ಪ ಸಖತ್ತೈಟಿದೆ ಇಲ್ಲಿ. ಸರ್ ನಿಮ್ಮ ನಂಬರ್ ಕೊಡಿರಿ. ಅಲ್ಲಿ ಹೋಗ್ಬೇಕಾದ್ರೆ ರೋಡ್ ಎಲ್ಲ ಒಂದು ಕಡೆ ಚೆನ್ನಾಗಿತ್ತು. ಅಲ್ಲಿ ಹೋದ್ಮೇಲೆ ಐಟ್ ಇದೆ, ಸಿಕ್ಕಾಪಟ್ಟೆ ಐಟಿತ್ತು. ಹಂಗಾಗಿ ನಂಗೆ ಹತ್ತಕ್ಕೆ ಆಗಿಲ್ಲ. ಆಟೋ ಡ್ರೈವರ್ ಪಾಪ ಹೆಲ್ಪ್ ಮಾಡಿದರು. ನಮ್ಮ ಪೂರ್ವಿನ ಮತ್ತು ಇನ್ನೊಬ್ರು ಇದ್ರಲ್ಲ, ಅವ್ರನ್ನ ಕಳಿಸಿದ್ನಲ್ವ, ಅವರೇ ಬಂದು ಇಲ್ಲಿ ಹೆಲ್ಪ್ ಮಾಡಿ ಮೇಲೆ ಹತ್ತಿಸಿದ್ರು. ಆ್ಯಕ್ಚುಲಿ ಇದು ನನಗೆ ಗೊತ್ತಿರೋಂಥ ಜಾಗನೇ. ಈ ಪ್ಲೇಸ್ ಬಂದು ಬಂಜಾರಪಾಳ್ಯ ಅಂತ. ಕಗ್ಲಿಪುರ ಕಡೆಯಿಂದ ಬಂದರೆ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ನಾವು ಮೆಟ್ರೋಗೆ ಹೋಗಿರೋ ಕಾರಣದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ನಮಗೆ ಒಂದು 8:30, 8:45, 9 ಕಿಲೋಮೀಟ್ರ್ ಅಂದ್ಕೊಳ್ಳಿ. 9 ಕಿಲೋಮೀಟ್ರ್ ಆಯಿತು. ಸೊ ಇಲ್ಲಿಗೆ ಹೋದೋ. ಬಟ್ ಈ ಪ್ಲೇಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಪ್ಲೇಸ್ ನನಗೆ ಗೊತ್ತಿರೋದ್ರಿಂದ ಹೋಗಿದ್ದು. ಗೊತ್ತಿದೆ ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಊರು ಇಲ್ಲೇ. ಒಂದು 2 ಹೆಜ್ಜೆ ಊರು ಇದೆ ಅಲ್ಲೇ. ಬಂಜಾರಪಾಳ್ಯ ಅನ್ನೋ ಊರೇನೆ ನಮ್ಮ ತಾಯಿ ಊರು. ಸೊ ಹಂಗಾಗಿ ನಾನು ಹುಟ್ಟಿದ್ದು ಅಲ್ಲೇ. ಸೊ ಹಂಗಾಗಿ ಅಲ್ಲಿರೋದೆಲ್ಲ ಗೊತ್ತು ನನಗೆ. ಬಟ್ ಅಲ್ಲೇ ನಿಯರ್ ಇದಿದೆ ಅಂತ ಹೇಳಿ ಖುಷಿನೂ ಆಯಿತು. ಒಂದು ಕಡೆ ಗೊತ್ತಿರೋ ಜಾಗ ಅಲ್ವಾ, ಹೋಗಿ ಬರೋಣ ಅಂತ ಖುಷಿಯಾಗಿ ಹೊರಟಿದ್ದು. ಇದೆಂಥದ್ದು ಕೋಳಿ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆಯಲ್ಲ. ಚಿಕ್ಕ ಚಿಕ್ಕ ಕೋಳಿ ಇದು. ಇದು ಹುಂಜ, ಇದು ಕೋಳಿ ಚಿಕ್ಕ ಚಿಕ್ಕದು. ಓ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತೈತೆ ನಡಿಯಮ್ಮ.
ಇದು ನೋಡು ಬೆಕ್ಕು ಹೆಂಗೈತೆ. ಈಗೇನು ಮಾತಾಡ್ತಾ ಇಲ್ಲ. ಬ್ಲೂ ಐಸ್ ಇದು ಎಷ್ಟು ಚೆನ್ನಾಗೈತೆ. ನಡಿ ಮುಂದೆ ಹೋಗೋಣ. ಅಯ್ಯೋ ನೆಕ್ಸ್ಟ್ ಬ್ಯಾಚಿಗೆ ಇದಾಗ್ಬೇಕಂತ ನಡಿ ಹೋಗಿ. ಹಾಂ ಈ ಬೆಕ್ಕುಗಳು ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾವೆ. ರ್ಯಾಬಿಟ್ ಆನ್ಲೈನಲ್ಲಿ ಯಾರು ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅವ್ರನ್ನೆಲ್ಲ ಇಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಕೂರಿಸಿದ್ದಾರೆ. ಆ್ಯಕ್ಚುಲಿ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ, ವೀಕೆಂಡ್ಸಲ್ಲಿ 250. ಸೊ ಅದು ಬೇರೆ ಬೇರೆ ಥರ ಇದೆ. ಅವಾಗೆಲ್ಲ 200 ಇತ್ತಂತೆ, ಇವಾಗ 250 ಮಾಡಿದ್ದಾರೆ. ಮತ್ತು ನನಗೆ ಫ್ರೀ ಟಿಕೆಟ್ ಸಿಗ್ತಾ ಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಆನ್ಲೈನಲ್ಲಿ ಮಾಡಬೇಕಾಗಿತ್ತು ಅಂತ ಹೇಳಿದ್ಮೇಲೆ ಮ್ಯಾಮ್ ನಮ್ಗೆ ಗೊತ್ತಿರಲಿಲ್ಲ. ಸೊ ನಮಗೆ ಒಂದು ಇದನ್ನು ಕೊಡಿ ಅಂತ ಕೇಳಾದ್ಮೇಲೆ ರಿಕ್ವೆಸ್ಟ್ ಮಾಡಾದ್ಮೇಲೆ ಒಂದಷ್ಟು ಜನ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದ್ರಲ್ಲ ಅವ್ರ ಜೊತೆಲಿ ನಮ್ಮನ್ನು ಕೂರಿಸಿದ್ರು. ಒಳ್ಳೆ ಕಥೆ ಐತಲ್ಲಪ್ಪ. ಸ್ಲಾಟ್ ಇದೆ ಅಂದರೆ ಇಲ್ಲಿ ಆನ್ಲೈನಲ್ಲಿ ಫುಲ್ ಬುಕ್ಕಿಂಗ್ ಆಗಿದೆ. ಸೋಲ್ಡ್ ಔಟ್ ಅಂತ ಟಿಕೆಟ್ ಐತೆ ಅಂತ ತೋರಿಸ್ತಾ ಇದೆ. ಅಲ್ಲಿ ಸ್ಕ್ಯಾನ್ ಮಾಡಬೇಕಲ್ಲ, ಅದನ್ನೆಲ್ಲ ನೋಡಿದ್ರು. ಪಾಪ ಹೋಗಮ್ಮ ಅಲ್ಲಿ ಅದು ಫೋಟೋ ಹೊಡ್ಕೊಬ ಒಂದೊಂದು ಯಾವುದ್ಯಾವುದು ಏನೇನು ಅಂದ್ಬಿಟ್ಟು. ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕು ಫಸ್ಟು. ಹಾಂ ಹೌದು. ಈಗೇನು ಪರ್ಸ್ ಬೇಕಾ? ಪರ್ಸ್ ಬಿಚ್ಚಿದೆ. ಕೂಚೋ ಆಯ್ತು ಕೂತ್ಕೋ. ಇದೈತೆ ನೋಡಿ, ಎತ್ಕೋ ತಿಂಡಿ ಎಲ್ಲ ಇಟ್ಕೊಂಡು ಇನ್ನೂ ಕುತ್ಕೊಂಬ. ಒಂದು ಚೇರ್ ಹೆಂಗಾರ ಮಾಡಿ ಎಲ್ಲಾದ್ರೂ ಖಾಲಿ ಮಾಡ್ಕೊಂಡು ತಂದು ಇಟ್ಕೋ. ನೀನೇನು ಚಿಕ್ಕ ಮಗುನ ತೊಡೆ ಮೇಲೆ ಕೂರ್ಸ್ಕೊಳಕ್ಕೆ ದೊಡ್ಡನಾಗಿದ್ಯಾ? ಪಾಪು ನೋಡಪ್ಪ ವಿಶ್ ಮಾಡ್ಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಂತ. ಥ್ಯಾಂಕ್ ಯು ಪಾಪು. ಇದು ಸ್ವಲ್ಪ ಸಮಾಧಾನ ಹೋಗ್ತೀನಿ. ಆಂಟಿ ಮಾಡ್ಕೊಂಡಿದ್ದಾರೆ ನೋಡು. ಆಂಟಿ ಥ್ಯಾಂಕ್ಸ್ ಹೇಳು. ಕರಿತಾ ಇದ್ದಾರಾ? ನೇಮ್ ಕರಿತಾ ಇದ್ದೀರಾ? ತಿನ್ನ ಬಿಟ್ಬಿಟ್ಟು ಹೋಗಲಿ. ಪಾಪ ಗಜೆ ತಿಂತಾಯ್ತು. ನೇಮ್ ಕರೆದ್ರಲ್ಲಿ ಆನ್ಲೈನ್ ಸೋಲ್ಡ್ ಔಟ್ ಆಗಿರೋದಕ್ಕೆ ಟಿಕೆಟು ಇಲ್ಲೆಲ್ಲ ವೇಟಿಂಗಲ್ಲಿ ಇದ್ದಾರೆ. ಸೊ ಸ್ಲಾಟ್ ಸಿಕ್ತಾಗ ಹೋಗ್ಬೇಕು. ಹಾಗಾಗಿ ವೇಟಿಂಗು ಇಷ್ಟು ಜನ ಹಾಗೆ ವೇಟ್ ಮಾಡ್ತಾ ಇರೋದು. ಸಿಕ್ತಾ ಟಿಕೆಟು? ನಾನು ಫ್ರೀನಾ? ಒಬ್ಬ ಗ್ರೇಟು. ಇಬ್ರು ಮಾತ್ರ. ಓಕೆ, ಒಳ್ಳೇದಾಯ್ತು ಬಿಡಿ. ಅವ್ರು ಏನು ಹೇಳೋದು ಅಂದ್ರೆ ಅವ್ರ ಗೈಡ್ ಜೊತೆಲೇ ಇರ್ಬೇಕು ಅಂತ ಹೇಳೋದಷ್ಟೇ. ನಾವೇ ಹೋಗ್ಬಾರ್ದಂತೆ. ಓಕೆ ಓಕೆ, ಪರವಾಗಿಲ್ಲ. ಇಲ್ಲೊಂದೇ ಕಡೆ ನನ್ಗೆ ಫ್ರೀ ಟಿಕೆಟ್ ಅಂತ ಕೊಟ್ಟಿದ್ದು. ಅವ್ರಿಗೆ ಯೂಟ್ಯೂಬರ್ ಅಂತ ಅದು ತುಂಬಾ ಖುಷಿ ಆಯ್ತು. ಸರಿ, ಒಳ್ಳೇದಾಯ್ತು ಬಿಡಿ. ಲೂಸಾಗಿ ಹಾಕೋಮ್ಮ ಪೂರ್ವಿ, ಇಷ್ಟು ಟೈಟ್ಗೆ ಹಾಕ್ಬಾರ್ದು. ಇವಾಗ ಟಿಕೆಟ್ ಒಂದು ಬ್ಯಾಟ್ ಸಿಕ್ಕಿದೆ. ಈಗ ಎಂಟ್ರಿಗೆ ಹೋಗ್ಬೇಕು. ಎಷ್ಟೊತ್ತಿಗೆ ಟೈಮ್ ಹೇಳಿರೋದು ಅವರು? 12:30ಗಾ? ಟೈಮ್ ಆಯಿತು ಅನಿಸುತ್ತೆ. 12:23 ಇವಾಗ. ಸರಿ ಬನ್ನಿ ಹೊರಡೋಣ. ಇವಾಗ ತಿಂಡಿ ಎಲ್ಲ ಬ್ಯಾಗ್ಗಳಲ್ಲಿ ಇಟ್ಕೊಬಿಡಿ. ನಿನ್ಗೆ ನಾನೇ ಕಟ್ತೀನಿ ಬಾ. ಹೌದು ಕಣಪ್ಪ, ಯಾರೂ ಇಲ್ಲ. ಕಟ್ತವ್ರಾ? ಹಾಂ, ಸಿಕ್ತು. ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಯಾಕಂದ್ರೆ ವೀಲ್ ಚೇರಲ್ಲಿ ಮತ್ತೆ ಬರೋಕ್ಕಾಗಲ್ಲ ಅಂತ. ಹಾಂ ಇಲ್ಲ ಸಿಕ್ತು 3 ಜನಕ್ಕೂ. ನನಗೆ ಫ್ರೀ ಸಿಕ್ಕಿದೆ, ಇವ್ರಿಬ್ರಿಗೆ ಕಾಗ್ತಾಯಿತ್ತು. ಎಲ್ಲ ಕಡೆ ಅವ್ರಂದ್ರೆ ಎಲ್ಲ ಹೋಗುತ್ತೆ ಅಂತ. ಎಲ್ಲಾರ್ಗು ಈ ಥರ ಟಿಕೆಟ್ ಕೊಟ್ಟಿದ್ದಾರೆ. ಕೈ ಗಂಟೆ ಎಸ್ಕೊಳ್ಳೋದು. ಮಮ್ಮಿಗೂ ಕೊಟ್ಟವ್ರೆ. ಅಪ್ಪ ಕಾಲು ಆಂಟಿಗೂ ಕೊಟ್ಟವ್ರೆ. 83 ಆವಾಯ್ತಾ? ATV ರೈಡ್
ನಾನು ಓಡಿಸೋದು. ಗಾಡಿ ಓಡಿಸೋದ? ಬೇಡ ಬೇಡ, ಅದೆಲ್ಲ ಬೇಡ. ನಾವಲ್ಲೇನೋ ನೋಡಕ್ ಬಂದಿದ್ದೀವಿ. ಆಯ್ತಪ್ಪ, ನೀನು ಹಿಡ್ಕೊಂಬ ವಿಡಿಯೋ. ಇಲ್ಲಿ ಪ್ರತಿಯೊಂದು ಪ್ರಾಣಿ ಮತ್ತು ಬರ್ಡ್ಸ್ಗಳ ಹತ್ರನೂ ಒಬ್ಬೊಬ್ಬರು ಗೈಡ್ ಇದ್ದೇ ಇರ್ತಾರೆ. ಸೊ ಅವ್ರ ಗೈಡನ್ನ ನೀಟಾಗಿ ಮಾಡ್ತಾರೆ. ನಿಜವಾಗ್ಲೂ ಎಲ್ಲ ಮಕ್ಳಿಗೂ ಚೆನ್ನಾಗೂ ಅರ್ಥ ಆಗುತ್ತೆ. ಮತ್ತು ಅಲ್ಲಿ ಹೋಗಿರೋರ್ಗೂ ಯಾವ ಥರ ಅದನ್ನು ಮುಟ್ಟಬೇಕು, ಅದ್ರ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ಲಿ ಆ ಗೈಡ್ ಹೇಳ್ಕೊಡ್ತಾರೆ. ಸೊ ತುಂಬ ಇಷ್ಟ ಆಯಿತು. ನಾವು ಫಸ್ಟು ಒಂದು ಪ್ರಾಣಿ ಅನ್ನೋ ಒಂದು ಇದಕ್ಕೆ ಪ್ಲೇಸಿಗೆ ಹೋಗಿದ್ದೋ 2 years ಬ್ಯಾಕು. ಅದು ಓಲ್ಡ್ ಚಾನಲಲ್ಲಿ ಇದೆ ಆ ವಿಡಿಯೋ. ಬಟ್ ಅಲ್ಲೆಲ್ಲ ಮುಟ್ಟಕ್ಕೆಲ್ಲ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿಗೆ ಬಂದ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನ್ನ ಮಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟ. ಯಾಕಂದರೆ ಇಷ್ಟು ದಿನದಲ್ಲಿ ಎಲ್ಲೂ ಮುಟ್ಟಕ್ಕೆ ಈ ಪ್ರಾಣಿಗಳನ್ನ ಕೊಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಆ ಪ್ರಾಣಿಗಳನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ತುಂಬ ಖುಷಿ ಆಯಿತು. ಮತ್ತು ನಿಜವಾಗ್ಲೂ ಆ ಫೀಲ್ ಇದೆಯಲ್ಲ, ನಾವು 250 ಕೊಟ್ಟು ಅಂತಾನೆ ನಮ್ಗೆ ಫೀಲ್ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಸೊ ಆಮೇಲೆ ನಮ್ಮಂಥ ವಿಕಲಚೇತನರಿಗೆ ಇಲ್ಲಿ ಫ್ರೀ ಇದೆ, ಆರಾಮಾಗಿ ಹೋಗಿ ಬರ್ಬೋದು. ಅದು ಖುಷಿಯಾಗಿದ್ದ ವಿಷಯ ನನಗೆ. ನೋಡಿ, ನಾವು ಪ್ರಾಣಿ ಅನ್ನೋ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ನಮಗೆ 400 rupees ಏನೋ ಚಾರ್ಜ್ ಮಾಡಿದರು 2 years ಬ್ಯಾಕು. ಸೊ ಇವಾಗ ಜಾಸ್ತಿ ಆಗಿರ್ಬೋದು ಅಲ್ಲಿ. ಬಟ್ ಇಲ್ಲಿ ನಮಗೆ ಅಂತ ಫ್ರೀ ಕೊಟ್ಟಿದ್ದಾರೆ, ಅದೊಂದು ಖುಷಿ ಆಯಿತು. ಮತ್ತು ನಮಗೆ ಸ್ಪೆಷಲಾಗಿ ತುಂಬ ಸಪೋರ್ಟ್ ಮಾಡೋರು ಇದ್ದಾರೆ ಅಲ್ಲಿ. ನಾವು ಕೆಲವೊಂದು ಕಡೆ ಒಳಗಡೆ ಹೋಗೋಕ್ಕಾಗದೇ ಇರೋ ಥರ ಇದ್ದಲ್ಲಿ ನಮಗೆ ಅಂತ ಎಲ್ಪ್ ಮಾಡೋಕ್ಕೆ ಜನ ಇದ್ದಾರೆ. ಆ ಗೈಡ್ಗಳು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿಜವಾಗ್ಲೂ ಈ ಒಂದು ಪ್ಲೇಸು ತುಂಬ ವರ್ತಿದೆ 250 rupeesಗೆ. ಅದರಲ್ಲೂ ಮಕ್ಳಿಗೆ ಇಷ್ಟ ಆಗೋ ಪ್ಲೇಸ್ ಇದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಪೂರ್ವಿಗೆ. ಏನು ಮಾಡ್ತೀಯಾ ಮಿಯಾ ಮಿಯಾ? ಪಕ್ಷಿ ಅಂತಾರಲ್ಲ ತಾನೆ, ಅದೇನೋ ಹೇಳ್ತಾರಲ್ಲ ಅದಕ್ಕೆ ಇಂಗ್ಲೀಷಲ್ಲಿ, ಕನ್ನಡದಲ್ಲೂ ಉಷ್ಟ್ರ ಪಕ್ಷಿ ಅಂತಾರೆ. ಅಲ್ಲಿ ದೊಡ್ಡೋಗಿತ್ತಲ್ಲ ಒಂದು, ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಇತ್ತಲ್ಲ, ಇವಾಗ ಇಲ್ಲ ಇದಲ್ಲ ಟರ್ಕಿ, ಅದಲ್ಲ ಇದು ಗೂಸ್, ಇದು ಡಕ್, ಸಿಲ್ಕಿ ಚಿಕನ್, ಇದು ಇಮು. ಅದು ಥರ್ಡ್ ಲಾರ್ಜೆಸ್ಟ್ ಬರ್ಡ್ ವಿತ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಗ್, ಫಸ್ಟ್ ಲಾರ್ಜೆಸ್ಟ್ ಬರ್ಡ್ ವಿತ್ ದ ಫಸ್ಟ್ ಲಾರ್ಜೆಸ್ಟ್ ಎಗ್. ಅದೇನ್ರಿ ಎಷ್ಟು ದೊಡ್ಡದಾಗೈತಲ್ಲ ಇದು. ಆಸ್ಟ್ರಿಚ್, ಉಷ್ಟ್ರ ಪಕ್ಷಿ ಅಂತ ಹೇಳಿದ್ನಲ್ಲ, ಆಸ್ಟ್ರಿಚ್ ಅದ್ರದ್ದೇ ತಾನೇ ಇದು. ಆಸ್ಟ್ರಿಚ್ ಅದು. ಅದನ್ನ ಹೇಳಕ್ ಬಂದೆ ನಾನು, ಕನ್ನಡದಲ್ಲಿ ಹೇಳಿದೆ ಕಂಪ್ಲೀಟ್ ಆಗಿ ನಾನು. ಓಕೆ ಅಮ್ಮ ಇಟ್ಕೋ. Does that remind you of any cartoon character? Yes, Donald Duck. Yes. So Donald Duck's character design was still learning. Okay. All right. Kids, all of you come inside. ಊರಿಗೆ ವಿಡಿಯೋ ಮಾಡೋ ಅಂತ ಓಡ್ಬಿಟ್ಟಿದ್ದಾರೆ ನೋಡಿ. ಫಸ್ಟೇ ಓಡೋಗ್ಬಿಡ್ತು. ಸಖತ್ತಾಗಿದೆ ಇದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಕೈಯಲ್ಲಿ ಫುಡ್ ಕೊಡೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ. ಹಂಗಾಗಿ ಇಲ್ಲಿ ಜನಗಳಿಗೆ ಬರೋಕ್ಕೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದಾರಪ್ಪ ನಿಜವಾಗ್ಲೂ. ಇಲ್ಲಿ ಬರೋಕ್ಕೆ ಒಂದು ಖುಷಿ ಆಗುತ್ತೆ. ಎಷ್ಟೊಂದು ಇದಿದ್ದಾವೆ ಡಕ್ಸಲ್ಲಿ ಒಳಗಡೆ. ಮದರ್ಸ್ ಡೇ ಸ್ಪೆಷಲ್ಲು. ಆ್ಯಕ್ಚುಲಿ ನೋಡಿ, ನನ್ನ ಮಗನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದು ಒಂದು ಒಳ್ಳೇದಾಯಿತು ಪೂರ್ವಿ ಜೊತೆ. ಸೊ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ ಬರ್ಡ್ ಪ್ಯಾರಡೈಸ್ಗೆ ಬಂದು. ಸೊ ಇದು ನಿಯರೇ ಇರೋದು, ತುಂಬ ಏನು ದೂರ ಇಲ್ಲ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಸೊ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಒಂದು 8 kilometer ಆಗುತ್ತೆ ಅಷ್ಟೇ. ಸೊ ಬಂದು ಆರಾಮಾಗಿ ಇದನ್ನೆಲ್ಲ ನೋಡ್ಬೋದು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಟೈಮ್ನ ಮಿಸ್ ಮಾಡ್ಕೊಬಿಡ್ತಾ ಇದೆ ಡ್ಯೂಟಿಗೆ ಹೋಗಿದ್ರೆ. ಒಳಗಡೆ ಹೋಗ್ಬೇಕು. ಹೋಗು. ಆದ್ರೆ ಇದು
ಅದು ಬೇರೆ ಇದು ಬೇರೆನಾ? ಹಂಗೆ ವಿಡಿಯೋ ಮಾಡ್ಕೊಂಬರ. ಅಲ್ಲ ನಾನು ಇದ್ರೊಳಗಡೆ ಹೋಗ್ಬೇಕು. ಇಲ್ಲ ಅದಕ್ಕೆ ಇದಿರೋದು ಡೋರ್ ಆ ಕಡೆ, ಈ ಕಡೆ ಇರೋದು ಡೋರ್. अरे गाड़ी चढ़ा उठा और पकड़ के रखो, देखो ऐसे Come guys, all the red bands, come. We'll go to the next one. Come. All the red bands, take me. Partner only throughout the life. That means even if one of them dies due to some reason, some disease or something, the other will become so sad that it will stop eating and drinking anything and will die as well. Okay, so that's the kind of loyalty we are talking about. Our generation needs to learn a lot from them. Yes. Alright, now just observe what they do if I go close to them. First of all, did you hear this sound? So this is a verbal warning, first stage of warning. Okay, so this happens like the moment you go close to their home or the moment you go close to them, they are going to do that. Now you can see there is one with a white ring at the leg. That is the male. Like this is for our and your identification. But whenever I go close to them, the woman or the female is going to go behind the male, and the male will come to the front to protect her. Okay, so that's how you can tell the difference between the male and female over here, because both of them have same size, they have same voice, they have same body color also. So that's how you can tell the difference. Now can you see the moment I go close, he is puffing up his body to make himself look bigger and dangerous. Alright? Alright? So if you go very close, either they are going to hit you with the beak or they are going to hit you with the wing. Now if I was standing too close and if that hit lands on my body, I'll get a nice bruise for 2 to 3 weeks. Every day you get up, you'll remember them. So that much of a memorable interaction also we don't want. That's why you are not coming inside. Okay. So there is a myth that these are like very aggressive. Pygmy itself means small. So they are one of the small breeds of goats in the world. They don't grow much more than that. Can you see the white one? That is the biggest size they will grow to. Not more than that. So they are not babies, they are all adults. Alright. So we are going to go inside that one and you are going to feed them. And you can feed this guy from outside only, because since morning twice he has tried to run. Okay, so today we are not going to open this gate anymore. He is going to stay inside. So this guy and this guy, like they weigh similar, but you can see the difference in body size, body proportion. So that's how you can tell the difference. Okay, so come inside and then feed them. There's a lot of trees you guys can come. Feed, Manika, feed. Hold, sit and feed. Come inside quickly. Two feet. You stand at the gate. This girl is going to. Varu. Come inside, come inside. Come guys. Done? If you are done, we'll go outside.
ವೆರಿ ಗುಡ್. ಚೆನ್ನಾಗಿತ್ತಲ್ಲ ಮೇಕೆ? ಒಂದಿಷ್ಟು ಮೇವು ತರ್ಬೇಕು ತಾನೆ ಅದಕ್ಕೆ. ಕಿವಿ ಎಷ್ಟು ಉದ್ದ ಐತೆ? ಒಂದ್ ಕಾಲದಲ್ಲಿ ಮೇಕೆ ಕುರಿ ಸಾಕ್ಬಿಟ್ಟು ಇವತ್ತು ಮೇಕೆ ಕುರಿ ನೋಡಕ್ ಬಂದಿದ್ದೀವಿ. ಏನೇನಾಗುತ್ತೋ ಗೊತ್ತಿಲ್ಲ. ನಮ್ಮ ಕಾಲದಲ್ಲೆಲ್ಲ ಸಾಕಿದ್ದಾಯ್ತು, ಇವಾಗ ಮಕ್ಳು ತೋರ್ಸಕ್ಕೆ ಬಂದಿದ್ದೀವಿ. ಎಲ್ಲಾರು ಮಕ್ಕಳು ಇದು ಟಗರು ಪಾಪು, ಟಗರು ಇದು ಟಗರು. ಆಮೇಲೆ ಅಲ್ಲಿ ಮರಿಗಳು, ಅದು ಮರಿಗಳು ಅಲ್ಲ, ಅಡಲ್ಟ್ ಅದು. ಗುಡ್ ಪಾರ್ಕ್. ಹಲೋ. Yes, sir. Request all the red bands to stand 2 steps away from the enclosure. We will give you the grass, we will give you the time to feed them. Come here. Hey, ಬಂದ್ರಲ್ಲ. So your next, all of the section will be continued by Akash. About ostriches. ಫಾಸ್ಟೆಸ್ಟ್ Yes, fastest running bird. So ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ? Largest egg, yes. So where do they come from? ಯಾವ country ಇಂದ ಬರ್ತಾರೆ? ಸೌತ್ African deserts. Yes, exactly. So ostriches are the first tallest bird, fastest running bird on the egg-laying bird. So whatever I speak about ostriches, everything is maximum. ಏನೇ ಮಾತಾಡೋದು maximum. So they have a heaviest body, longer neck, longer leg. So they have one internal organ is so small. ಯಾವುದು ಅಂತ ಗೆಸ್ ಮಾಡಬಹುದಾ? They have one small internal organ. Exactly, brain in a size of a walnut in between their eyes. So if we compare their brain, forcefully they have to peck the egg, take out the babies out. So ಎಷ್ಟು thickness ಇರುತ್ತೆ ಅಂತ ಹೇಳಿದ್ರೆ ನಮ್ ಸ್ಕಲ್ ಎಷ್ಟು thick ಇರುತ್ತಲ್ಲ ಅವರಿಗೂ ಅಷ್ಟೇ thick ಆಗಿರುತ್ತೆ. ಸೊ ಆಲ್ಮೋಸ್ಟ್ 2 kgs ಇರುತ್ತೆ. ಇವ್ರು ಬಂದು ಕೋಳಿಗಳ ರೀತಿ ಕುತ್ಕೊಂಡು ಮೊಟ್ಟೆ ಇಡುವಂತವರಲ್ಲ, ಸ್ಟ್ಯಾಂಡ್ ಆನ್ ದ ಲೆಗ್ಸ್. ಈ ಉಷ್ಟ್ರ ಪಕ್ಷಿ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅದು ತಲೆಯಲ್ಲಿ ಮೆದುಳು ಕಮ್ಮಿ ಇದೆಯಂತೆ, ಅದಕ್ಕೆ ಅಷ್ಟು ತಲೆ ಚಿಕ್ಕದಾಗಿರೋದಕ್ಕೆ. ಆಮೇಲೆ ಈ 2 ಕೆಲಸನ ಒಂದೇ ಟೈಮಿಗೆ ಮಾಡಲ್ವಂತೆ ಇದು. ಸೊ ಹಂಗಾಗಿ ಬುದ್ಧಿ ಕಮ್ಮಿ ಅಂತೆ. ಸೊ ಇವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳುವಾಗ ನಿಜವಾಗ್ಲೂ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಚೆನ್ನಾಗಿತ್ತು. ಸೊ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿಗೆ ಹೋದಾಗ. ಆದಷ್ಟು ಮಕ್ಳುಗಳನ್ನ ಕರ್ಕೊಂಡು ಹೋದ್ರೆ ನಿಜವಾಗ್ಲೂ ಖುಷಿಪಟ್ಟು ನೋಡ್ತವೆ. ಅದ್ರ ಬದಲ ಕುರಿಗಾದ್ರೂ ಹಾಕೋ ಮಾಡ್ದೆ ಬಿಡಿ. ಎಲ್ಗೋದ ಅದು ಒಂಚೂರು ತಿಂತ ಇಲ್ಲ, ಎಲ್ಲ ಕೆಳಗಡೆ ಬಿಸಾಕ್ತೈತೆ. ಅದು ಬದಲಾಗ್ತಿ ಇಷ್ಟ. ಕುರಿಗಾದ್ರೂ ಹಾಕೋದ ಇದನ್ನ ತಿನ್ನಲ್ಲ ಅಂತೈತ, ಸುಮ್ಮನೆ ಇಲ್ಲಿ ತಂದು ವೇಸ್ಟ್ ಮಾಡ್ತಾರೆ. ಇದೇನೋ ಹಿಂಗ್ ನೋಡ್ತೈತೆ. ಹೌದಾ? ಅದು ನನ್ ಗಾಡಿ ನೋಡಕ್ ಬಂದೈತೆ ಹೆಂಗೈತೆ ಅಂತ. ವಿಡಿಯೋ ಮಾಡಕ್ ಆಗಲ್ಲ ಇದನ್ನ ಹತ್ರದಿಂದ. ಸುಮ್ಮನೆ ಹೋಗತ್ತ. ಅಲ್ಲೋಗ್ಬೇಕಂತ ರೆಡ್ ಬ್ಯಾಂಡ್ ಅವ್ರು ಬಾ. ಇದೊಂದು ಚಿಕ್ಕ ಆಸ್ಟ್ರಿಚ್ ಐತೆ ನೋಡು. ಎಲ್ಲಿ ಆಂಟಿ? ನಾನೆಲ್ಲ ಕಡೆ ಒಳಗಡೆ ಹೋಗಕ್ಕಾಗಲ್ಲ, ಹಂಗಾಗಿ ಇಲ್ಲೇ ಇರ್ತೀನಿ. ಇದಕ್ಕೆ 3 ಬೆರಳು ಇದಾವೆ. ಆ ದೊಡ್ಡ ಆಸ್ಟ್ರಿಚ್ಗೆ 2 ಇತ್ತು, ಇದು 3 ಇದಾವೆ.
So ostriches will grow up to a height of 9 feet. Emus will grow up to a height of 6 feet. Already also ಬೆಳೀತಾರೆ. So there we identified male and female to the color. So here how we can differentiate male and female. ಇದು ನೇಮ್ You can guess. ಅದೇ ಇದು ಒಂಥರ ಅದೇ ತರ ಬಟ್ Exactly color of the neck. Those dark blue in color are the male, light in color are the female. So everyone saw emus. ಎಲ್ಲ ಸೇಮೇ ಐತಪ್ಪ ಇದು ಏನ್ ಕಂಡಿಡಿಯೋದು ನೆಕ್ ಕಲರು ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಇದ್ರೆ ಅದು ಮೇಲು ಏನಾದ್ರು ಲೈಟ್ ಆಗಿದ್ರೆ ಫೀಮೇಲು ಓಹೋ ಎಲ್ಲ ತಿಳ್ಕೊಂಬಿಟ್ಟಾ ಒಂಚೂರು ಹತ್ರ ಹೋಗಿ ವಿಡಿಯೋ ನೀರು ಮಾಡ್ಕೊ ಬಾಟ್ಲು ಕೊಡ್ತಾರೆ ಆಯ್ತು ಒಂಚೂರು ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊ ಹುಷಾರ ಮೇಲೆ They won't build nest like any other birds. ಬೇರೆ ಪಕ್ಷಿಗಳ ರೀತಿ ಗೂಡು ಕಟ್ಟೋದು in the open grass. बेटा उठा के ले जाएगा ಅದು ಬೇರೆ what we call them exotic animals. ಏನಪ್ಪ ಬೇಕು Movies ಅಲ್ಲಿ cartoons ಅಲ್ಲಿ ನೋಡಿದ್ರೆ ನನ್ನ ಗಾಡಿ ಏನು ಹಿಂಗೈತೆ ಅಂತ ನೋಡ್ತಾ ಇದ್ದೆ ಇದು ಏನಪ್ಪ ನನ್ನ ಗಾಡಿ ನೋಡ್ತಾ ಇದೆಯಾ ಅಮ್ಮ Yes, so I request all the red bands to assemble here. So ella ಇಲ್ಲಿ ಬಂದು assemble ಆಗಿ I'll show how to approach an emus. ಒಳ್ಳೆ ವಿಚಿತ್ರವಾಗಿದ್ದಾವೆ Yes, I'll show how to approach an emus. If ಅಮ್ಮ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಬರಕಲ್ಲ to you, or if you want to approach emus, just show your both the hands like this in front of their face. So for them it's an stop sign. ನಿಂತ್ಕೊಂತಾರೆ. So afterwards you can pet them from the neck side. So kindly avoid petting them from the behind. Why? Because they will put on your ಇದಿದ್ದಾವೆ legs. ನೋಡಿ ಫೀಟ್ Yes. So here I show, you can just give a gentle massage on the neck so that they will feel comfortable. So afterwards you can pet them from the side. So here you can sit next to them and take photos. They are that much friendly. So don't sit on them, next to them. ಬರೋಕ್ಕಾಗಲ್ಲ ಅಲ್ಲಿ ಹಿಡ್ಕೊಳ್ಳುತ್ತದು ಇವನೇ ಹೇಳ್ಕೊಡಕ್ ಹೋಯ್ತಾನೆ ನೀನು ಗೈಡ್ ಆಗ್ಬಿಡೋ ಈ ಕಡೆಯಿಂದ ಫೋಟೋ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೊಡ್ತೀನಿ Excuse ma'am, you want to go inside? Excuse ma'am, you want to go inside? ಬೇಡ ಪರವಾಗಿಲ್ಲ ಇಲ್ಲ, we'll help you. ಬನ್ನಿ ಒಂದು ಸೆಕೆಂಡ್ ಎಲ್ಲಿ? ಓ ಇದ್ರಲ್ಲಿ ತೆಗಿತಾ ಇದ್ದೀರಿ ನಾನು ಸೇವ್ ಕೊಡ್ಬೇಡ ಓಕೆ ಎಂಜಾಯ್ ನೋ ಸಾರಿ ತೆಗಿಯಕ್ಕಾಗ್ಲಿಲ್ಲ ಇದೆಯಾ ಇದು ಮಾಡ್ಬೋದಲ್ಲ ಎತ್ಬೋದು ಏನು ಪ್ರಾಬ್ಲಮ್ ಇಲ್ಲೇ ಹಿಡ್ಕೊಳ್ಳಿ ಇಲ್ಲ ಫಸ್ಟ್ ಫ್ರಂಟ್ ಲೆಫ್ಟ್ ಆಯ್ತು ಅದು ಹಿಂಗೆ ತಡೆಯುತ್ತೆ ಅಂತಾನೆ ನಾನು ಅಲ್ಲಿ ಇದ್ದಿದ್ದು ಏನಿಲ್ಲ ಇರಿ that's it super ಹಾಂ thank you sir really appreciate ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು enjoy ಒಂದು ಈ ಕಾಯ್ತೈತೆ ಬಾ ಎಲ್ಲಪ್ಪ ಅಲ್ಲಿ ಹೋಗ್ಬಿಡಿ ಕಾಯ್ತಾ ಕಾಯ್ತೈತೆ ಹೌದಾ ಅಮ್ಮ ತಗೊಳಮ್ಮ ಪಾಪು ವಿಡಿಯೋ ಮಾಡ್ಕೊಬಾರಮ್ಮ ಎಲ್ಲ ಸೇರಿ ಹೆಲ್ಪ್ ಮಾಡಿದ್ರು ಅಮ್ಮ ಮುಡ್ಸಕ್ಕೆ ಒಂದು ಹೆಲ್ಪ್ ಮಾಡಿರಲ್ಲ ಹೊರಗಡೆಯಿಂದ ತುಂಬ ಖುಷಿ ಆಯಿತು ಐ ಬರ ಇಲ್ಲಿ हानो तुम्हें आओ इधर है ना फोड़ो ಒಳ್ಳೆ ದೆವ್ವ ತರ ಬತ್ತೈತೆ ಅಲ್ವಾ
तीनों लोग इधर खड़े हो जाओ ना। Yes, मुट्ठी। बैठ भी सकते हो, इतने फ्रेंडली है। दूर हटो, थोड़ा आगे से। करना क्या है? ಅಲ್ಲಿಂದ ಒಳಗಡೆ ಹೋಗಕ್ಕಾಗಲ್ಲ. ಅಲ್ಲ ಅದೇ ಸ್ವಲ್ಪ ಹಠ ऐसे सामने नहीं खड़े हो जाओ। Ostriches sound. That's how they make sound. Ostriches. ಮುಟ್ಟಿ ಇಲ್ಲಿ ಸೈಡ್ ಇಂದ ಮುಟ್ಟಿ ಏನಾದ್ರು ಚೆನ್ನಾಯ್ತಲ್ಲ ಪೂರ್ವಿ? ಏನ್ ಮಾಡಲ್ಲ. ಅಮ್ಮ ಒಂದು ಫೋಟೋ ತೆಗಿಯಲಿಲ್ಲ, ಕೈಯಲ್ಲೆಲ್ಲ ಮುಟ್ಟಕ್ಕೆ ಚೆನ್ನಾಗಿತ್ತು. ಹೌದು. Yes, all the red bands, so quickly gather near the gate. We'll go to the next section. ಸುಮ್ಮನೆ ಇರಂಗಿಲ್ಲ, ಮಾಡ್ಬಾರ್ದು. ಇದು ನೋಡಕ್ ಕೂಗ್ತೈತಿ ಹಿಂದೆಗಡೆ ಬಂದು. ಟೈರ್ ಕೂಗ್ತದೆ. Yes. Go to the next section. Animals are called as food animals. Gorasu. ಹೈ ಕತ್ತೆ, ಏನು ಮಾಡ್ತಿದ್ದೆ ನಮ್ಮಿದೆ ಮಾತಾಡ್ಸಕತ್ತೆ. ನೀನು ಬರ ಮುಟ್ತೀನಿ. ಏನೋ ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ ಕಂದ? That time we can continue, we can approach it. ಬೇಡ ಬೇಡ, ಇವಾಗ ಬೇಡ, ಲಾಸ್ಟಲ್ಲಿ. ನೀವು ಒಳ್ಳೆ ಹೋಗಿ ಇಲ್ಲ, ನೀವು ವಿಡಿಯೋ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಕಳ್ಸಲ್ಲ ಅಂತ ಹೇಳ್ಬೇಕು. We have Punganur cow, so they are not exactly an Punganur cow, it's an hybrid. Punganur cow from Andhra Pradesh and Malnad Gidda from Karnataka. So there we have a ox. Goli ನೋಡ್ತಿದ್ದೀರಲ್ಲ, ಅವ್ರ ಹೆಸರು ಬಂದು ಲಿಂಗ ಅಂತ ಹೇಳಿ. So that is the maximum height they grow. There we have a calf, so her name is Brinda. She is around 4 to 5 months old. So ನಾವೇನಾದ್ರು ಪ್ರಾಪರ್ ಪುಂಗನೂರ್ ಹಸು ನೋಡ್ಬೇಕು ಅಂತ ಹೇಳಿದ್ರೆ ಬೃಂದ ಏನ ಇಟ್ಟಿದ್ರಲ್ಲ ಅಷ್ಟೇ ಇಟ್ಟಿರುವಂತದ್ದು. We call them as miniature cows. So why these cows are so special? For two things. One is for their milk, contains good amount of fat, and one more is for ghee, tuppa. And you can see a hump on his body, right? Hump ರೀತಿ ಇದೆಯಲ್ಲ ಅವ್ರ ಬೆನ್ ಮೇಲೆ. So that we can see in both male and female. In the other cows we can see only in the male, not in the female. Yes. So we'll move to the next animal of the section. Donkeys, these are short-heighted. So donkeys are one of the cleanest, smartest and intelligent animal. So why they are cleanest animal? Because they have dedicated area for pee and poop, toilet spot. That is decided by head of the family. Jack is the head of the family. Why smart animal? ಬೆಳಗ್ಗೆ ಏನಾದ್ರು ಮೇಯಿಸೋದಕ್ಕೆ ಕರ್ಕೊಂಡವ್ರೆ ಸಂಜೆ ಹಿಡ್ಕೊಂಡ್ ಬರೋಂತ ಅವಶ್ಯಕತೆ ಇರೋದಿಲ್ಲ. ಅವ್ರ ದಾರಿ ನೆನ್ಪಿಟ್ಕೊಂಡು ಅವರಾಗ ಅವರೇ ಬರ್ತಾರೆ. And why they are intelligent animal? Because they are called as very good navigators. ನೀವೆಲ್ಲ ನೋಡಿರ್ಬೋದು, ಇಲ್ಲ ಅಬ್ಸರ್ವ್ ಮಾಡಿರ್ಬೋದು. Donkeys will be carrying load and leading at the front and all the other cattle humans at the behind. ನಾನು ಇವತ್ತು ಇವ್ರನ್ನ ಒಂದು ಜಾಗ ಕರ್ಕೊಂಡು ಹೋಗಿ ಬಂದೀನಿ. ಒಂದು 5 ವರ್ಷ ಆದ್ಮೇಲೆ ಅದೇ ಜಾಗ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ದಾರಿ ಮರ್ತಿರುತ್ತೆ, ಬಟ್ ಇವ್ರಿಗೆ ಮರ್ತಿರೋದಿಲ್ಲ. ಅಷ್ಟು ಇಂಟೆಲಿಜೆಂಟ್, ಅಷ್ಟು ಐಕ್ಯೂ ಇದೆ. ಎಸ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಸೆಕ್ಷನ್. ಇದು ವಿಷಕಾರಿ ಮೀನಂತೆ. ಸೊ ಇದು ಕೆಲವೊಮ್ಮೆ ಕಚ್ಚುತ್ತೆ ಅಂತೇಳಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು. ಹಾಗಾಗಿ ಇದನ್ನು ಒಳಗಡೆ ಒಂದು ಗೇಜಲ್ಲಿ ಥರ ಇಟ್ಟಿದ್ರು ಒಳಗಡೆ. ಸೊ ಹಂಗಾಗಿ ಇದನ್ನ ತುಂಬ ನೋಡೋದಕ್ಕೆ ಕೊಡ್ತಾ ಇರಲಿಲ್ಲ. I'll give the terrapins in here. Excuse me? Not I'll touch. It cannot survive. What will happen if you leave it in cold? If this is little strong, it will start killing every animal nearby. ಇದೇನಾದ್ರೂ ಸ್ವಲ್ಪ ವೀಕ್ ಇದೆ ಅಂದ್ರೆ other animals will come kill it off. And ಇದು ಬೇರೆ ಪ್ರಾಣಿಗಳನ್ನ ಸಾಯಿಸುತ್ತೆ, but there are no other animals which can be killed by it. Okay, so just imagine about our aquatic population if this increases. There are 25 plus terrapins inside. Most of them are donated, and if you want any of the terrapin to be your pet, we are up for adoption. No money required, only one. ಅಂತ
the floor, 5 fingers together and your hand above. Even if by mistake ನೀವು ಇದನ್ನ ಕೆಳಗೆ ಹಾಕಿದ್ದೀರಾ ಅಂದ್ರೆ it take 10 months to recover the pain. So we'll not give the chance. We'll all handle it with care. And please don't give your fingers around their mouth. They're omnivorous animals. Once they take your flesh, till the flesh is inside their mouth, they'll not leave your hand. ಅಂದ್ರೆ ಮಾಂಸ ಆಚೆವರೆಗೂ ಬರೋವರೆಗೂ ಬಿಡೋದಿಲ್ಲ. Avoid keeping your fingers inside their mouth. Anybody can hold and please exchange it. ಕೊಡಿ ಆ ಮಗುಗೆ ಮಗುಗೆ ಏನು ಕೊಡಿ Point your fingers बस ಇಕ್ಕಪ್ಪ पकड़ जा पकड़ ಮೂತಿ ಮುಟ್ಬೇಡ ಅವ್ರ ಕೈ ಕೊಡಿ ಕೊಡಿ ಒಂದು ಕೈ ಕೊಡಿ ಇಲ್ಲಿ ಕೊಡಿ ಒಂದು ನಿಮಿಷ ಕೊಟ್ಬಿಡಿ ಇಲ್ಲಿ ಒಂದು ನಿಮಿಷ Next one is a fish. That is a they can live both on land and water. So that's why we are able to interact. But that is a killer. ಹಿಂಗೆ ಇಟ್ಕೊಳ್ಳಿ ಹಿಂಗೆ ತಪ್ಪರ ಮೂತಿ ಮುಟ್ಬೇಡಿ ಒಂದು ಫೋಟೋ ತೆಗ್ಬಿಡಿ ಪೂರ್ವಿ ಸೈಡ್ ಹೋಗು ಪೂರ್ವಿ Go into the storerooms, steal the food and run away. But here she is princess in our farm. Okay. So now we'll see Hakuna Matata, Timon and Pumbaa from. And she has dark circles around. Yak bandida? ನಿದ್ದೆ ಮಾಡಲ್ಲ Why she has dark circles around her eyes? ಯೋಚನೆ ಜಾಸ್ತಿ ಮಾಡ್ತಾರೆ. See, some people told me that ತುಂಬಾ ಫೋನ್ ಕೊಡ್ತಾ ಇದ್ದಾರೆ. ತುಂಬಾ ಯೋಚನೆ ಮಾಡ್ತಾ ಇತ್ತು ಅದಕ್ಕೆ. She is nocturnal animal. Mornings she is little lazy, but night she is very active. In order to increase her IQ in the night, our dark circles ಅವರಿಗೆ ಹೆಲ್ಪ್ ಮಾಡುತ್ತೆ. And ಬೇರೆ ದೇಶದಲ್ಲೆಲ್ಲ they treat her as thief, ಕಳ್ಳ ಅಂತ ಕರೀತಾರೆ. ಯಾಕಂದ್ರೆ they go into the store, steal the food and run away. But here she is princess in our farm. Okay. So now we'll see Hakuna Matata, Timon and Pumbaa from Lion King. ನೋಡು ಅದು ಎಷ್ಟು ಆಟ ಆಡ್ತಾ ಇತ್ತು ನೋಡು ನಿಂತಿತ್ತಾವ ನಿಲ್ತಾ ಇಲ್ಲ ಅದು ಪೂರ್ವಿ ಅಲ್ಲಿ ನೋಡು ಪೂರ್ವಿ ಅದ ಕೂಲಲ್ಲ ನಿಂತರದ್ದು ಇಲ್ಲಿ ನೋಡು ನೀನ್ ತೀಟೆ ಮಾಡಿಸಲ್ಲ ಅದು ಹಂಗೆ 5 ನಿಮಿಷ ನಿಲ್ತಾ ಇಲ್ಲ ಅಲ್ಲಿ ಹೆಂಗ್ ನೆಗ್ದಾಡ್ತಾ ಇದ್ ನೋಡು ಅದು ಬೆಳಗ್ಗೆ ಹೊತ್ತು ಲೇಸಿ ಆಗಿರುತ್ತೆ ರಾತ್ರಿ ಹೊತ್ತು ಸೇಮ್ ನೀನ್ ತರನೇ ನೀನ್ 12 ಗಂಟೆ ಮನ್ಗಲ್ವಲ್ಲ ರಾತ್ರಿ ನೀನ್ ಎಷ್ಟು ಆಕ್ಟಿವ್ ಆಗಿರ್ತೀಯ ನೀನು ಲೇಸಿ ಬೆಳಗ್ಗೆ ಹೊತ್ತು ಸೇಮ್ ನಿನ್ ತರನೇ ಐತೆ ನೋಡೋದು ಬುದ್ಧಿ ಸೇಮ್ ನೀನು ये अपना आम कुछ वाइट सा कर देता है देखे से वो सो रहा था वैसा देखो अभी जल्दी जो आ गया डाल दे दूर का ना हाँ क्या भी दिख रहा नहीं उसका ना World's third largest water rats. ಇದನ್ನ ನ್ಯೂಟ್ರಿಯಾ or ಕೊಯ್ಪು ಅಂತ ಕರೀತಾರೆ. Most of the time they spend inside water itself. And ಇದನ್ನ ಯಾರು they go take bath in the pond. Not only when we touch but for a day they take bath for 4 times. ಸುಮ್ಮನೆ ನೀರೆಲ್ಲ ಆಚೆ ಬರಲ್ಲ And yesterday it gave birth to 4 cute small babies. ಈ ಕಡೆಯಿಂದ ಬಂದ್ರೆ the babies are inside here. And they all belong to a family of rodents. They don't have lips to cover the teeth. So their teeth color bandu, it is always orangish red. The babies are there inside. And she is the mother. Okay, next we'll see snakes. Snakes. ನಿಮ್ಮ
ಅಮ್ಮ ಮಾಡ್ಕೊಂಡ್ರೆ ವಿಡಿಯೋ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನಿನ್ಗೂ clot ಆಗುತ್ತೆ. When you reach the hospital, that time your hand will be blow, swell up ಆಗುತ್ತೆ. So doctor will not remove the what you tie the rope, bandage, cloth, ಏನೇ ಕಟ್ಟಿದ್ರು ಅದನ್ನ ರಿಮೂವ್ ಮಾಡಲ್ಲ. Will not remove that one. Okay. Doctor directly amputated. ಏನ್ ಮಾಡ್ಬಿಡ್ತಾರೆ ಕೈನೇ ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡ್ತಾರೆ ಅಥವಾ ಲೆಗ್ ಅಲ್ಲಿ ಕಟ್ಟಿದ್ರೆ ಕಾಲ್ನೇ ಕಟ್ ಮಾಡ್ಬಿಡ್ತಾರೆ. Please don't do this method. Okay. Because yearly we counting is the totally difficult. Last year we counted 50,000. Last year we counted 2024 60,000. 60,000 ಜನಕ್ಕೆ ಕೈ ಮತ್ತೆ ಕಾಲು ಹೋಗಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ. Okay, please at least ಇವಾಗಾದ್ರೂ ನಾವು ಚೇಂಜ್ ಮಾಡೋಣ. We are learning for the new point here. So forget this all the point. ಇದೆಲ್ಲ ಮರ್ತು ಹೋಗಿ. I give you some suggestion. Please maintain this. Okay. This only for accident. Okay. ಯಾವುದೇ ಹಾವು ಬಂದು ಯಾರಿಗೂ ಬಂದು ಡೈರೆಕ್ಟ್ ಕಚ್ಚಲ್ಲ. ಇದೊಂದು ಆಕ್ಸಿಡೆಂಟ್. ಆಕ್ಸಿಡೆಂಟ್ ಆದಾಗ ಹೆಂಗ್ ಪಾರ್ ಆಗ್ಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ. ಸೊ ಹಾವು ಕಚ್ಚಿದಾಗ ಡೋಂಟ್ ಪ್ಯಾನಿಕ್. ಓಕೆ. ಪ್ಯಾನಿಕ್ ಆಗಬಾರ್ದು, ಭಯ ಪಡಬಾರ್ದು. ಲಾಟ್ ಆಫ್ ಒಂದು ತುಂಬಾ ವರ್ಷದಿಂದ ಹಿಂದೆ 6 hours ಕೂಡ ಒಬ್ಬ ಮನುಷ್ಯ ಬದುಕಬಹುದಾಗಿತ್ತು. ಬಟ್ ಈಗ ನೋ, 3 hours 4 hours ಮಾತ್ರ ಮ್ಯಾಕ್ಸಿಮಮ್ ಟೈಮ್ ಇರೋದು ಹಾವು ಕಚ್ಚಾದ್ಮೇಲೆ. ಬಿಕಾಸ್ ಹ್ಯುಮ್ಯಾನಿಟಿ ಪವರ್ ಚೇಂಜ್ ಆಗಿದೆ, ಹೆಲ್ತ್ ಇಶ್ಯೂ ಚೇಂಜ್ ಆಗಿದೆ, ಆ ತರ ತುಂಬಾ ಬಾಡಿ ಬೇರೆ ತರ ಇರೋದಕ್ಕೋಸ್ಕರ ಓನ್ಲಿ 3 hours 4 hours ಮಾತ್ರ ಬದುಕೋಕ್ಕಾಗೋದು. ಒಂದು ಹಾವು ಕಚ್ಚಿದಾಗ ಯಾವುದೇ ಒಂದು ಹಾವು ಕಚ್ಚಿದಾಗ ಡೋಂಟ್ ಪ್ಯಾನಿಕ್. ಓಕೆ. ಹತ್ತಿರದಲ್ಲಿರೋರು ಯಾರನ್ನೋ ಕರ್ಕೊಂಡು ಗೋ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್. ಗೋ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್. ಬಿಕಾಸ್ ಎವ್ರಿ ಪ್ರೈವೇಟ್ ಹಾಸ್ಪಿಟಲ್, ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ ಗಳಲ್ಲೂ ಆಂಟಿವೆನಮ್ ಇರಲ್ಲ. ಓಕೆ. ಓನ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ there are 100 to 100% there are ಆಂಟಿವೆನಮ್. ಓಕೆ. ಆಂಟಿವೆನಮ್ ಅಂತ ಹೇಳಿದ್ರೆ ನಾವು ಸ್ನೇಕ್ ಬೈಟ್ ಕೊಡೋ ಒಂದು ಮೆಡಿಸಿನ್ ಆಂಟಿವೆನಮ್. ಓಕೆ. ಸೊ ಆಂಟಿಪಾಲಿವೆನಮ್ ಅಂತ ಹೇಳ್ತೀವಿ. ಆಂಟಿಪಾಲಿವೆನಮ್ ಅಂದ್ರೆ ಯಾವುದೇ ಹಾವು ಕಚ್ಚಿದ್ರು ವಿ ಯೂಸಿಂಗ್ ಫಾರ್ ಓನ್ಲಿ ಒನ್ ಮೆಡಿಸಿನ್. ಓಕೆ. ಬೇರೆ ಹಾವು ಕಚ್ಚಿದ್ರೆ ಈ ಮೆಡಿಸಿನ್, ಈ ಹಾವು ಕಚ್ಚಿದ್ರೆ ಈ ಮೆಡಿಸಿನ್ ಅಂತ ಡಿಫರೆಂಟ್ ಇಲ್ಲ. there are only one medicine for all the venom. ಓಕೆ. ಸೊ ವೇರ್ ಇಸ್ ಅವೈಲೇಬಲ್ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ಸೊ ಹಾವು ಕಚ್ಚಿದಾಗ ಹತ್ತಿರದಲ್ಲಿರೋ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ ನ ನಿಮ್ಗೆ ಟ್ರಿಪ್ಸ್ ಮೂಲಕ ಕೊಡ್ತಾರೆ. ಟೇಕ್ ದಟ್ ಮೆಡಿಸಿನ್ 7 days 8 days ಆಫ್ಟರ್ ಕಂಪ್ಲೀಟ್ ಯು ಟೇಕ್ ದಟ್ ಮೆಡಿಸಿನ್ ಮೀನ್ಸ್ ಯು ನಾಟ್ ಲೂಸಿಂಗ್ ಯುವರ್ ಹಾರ್ಮ್ ಲೆಗ್ ವಾಟ್ ಎವರ್. ಈ ಮೆಡಿಸಿನ್ ನ ತಗೊಂಡ್ರೆ ಮತ್ತೆ ನೀವು ಮನೆಗೆ ಬರ್ಬೇಕಾದ್ರೆ ಕೈ ಕಾಲೆಲ್ಲ ಯಾವ್ದು ಕಲ್ಕೊಂಡಿರಲ್ಲ, ಹಂಗೆ ಇರುತ್ತೆ. ಸೊ ಮೆಡಿಸಿನ್ ಮಾತ್ರ ತಗೊಂಡು ನೀವು ಬಂದಿರ್ತೀರಾ. ಸೊ ಜೀವಕ್ಕೆ ಇದಕ್ಕೆ ನಾನ್ ಗ್ಯಾರಂಟಿ. ಓಕೆ. ಬಿಕಾಸ್ ಐ ಆಮ್ ಅರ್ಬನ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ past of 10 years. Snake South and North African animal. Okay, ಆಫ್ರಿಕಾದಿಂದ ಬಂದಿರೋ ಒಂದು ಅನಿಮಲ್. ಸೊ ದಿಸ್ ಸ್ನೇಕ್ ನಾನ್ ವೆನಮಸ್ ಸ್ನೇಕ್, ವಿಷ ಇಲ್ಲದೆ ಒಂದು ಹಾವು. ವಿಷ ಇರೋ ಹಾವುಗಳಿಗೆ 2 ಹಲ್ಲು ಇರ್ತದೆ, ಅದನ್ನ ನಾವು ಫ್ಯಾಂಕ್ಸ್ ಅಂತ ಕರಿತೀವಿ. ವಿಷ ಇಲ್ಲದೆ ಇರೋ ಒಂದು ಹಾವುಗಳಿಗೆ ಬಾಯಿ ತುಂಬಾ ಹಲ್ಲಿರ್ತದೆ. ಓಕೆ. 180 ಟೀತ್ ಇದೆ. ಓಕೆ. 180 ಟೀತ್ ಇದೆ. ಸೊ ಹಲ್ಲೇ ಇಲ್ಲ ಅಂತ ಅನ್ಕೊಂಬೇಡಿ, ವಿಷ ಇಲ್ಲ ಅಂದ್ರೆ. ಸೊ ವಿಷ ಇಲ್ಲದ ಹಾವುಗಳಿಗೆ ಬಾಯಿ ತುಂಬಾ ಹಲ್ಲಿರ್ತದೆ. ಓಕೆ. ಸೊ ಈ ಹಾವನ್ನ ಹೆಂಗ್ ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅದೇ ತರ ಟ್ರೀಟ್ ಮಾಡಿ, ಅದೇ ತರ ಇಟ್ಕೊಳ್ಳಿ. ಓಕೆನಾ. ಸೊ ಯಾರು ಬರ್ಬಿಟ್ಟು ನಂಗೆ ಸರ್ ನಂಗೆ ಎಲ್ರ ಮೇಲೆ ಹಾಕಿ ಶೋಲ್ಡರ್ ಮೇಲೆ ಹಾಕಿ ಅಂತ ಕೇಳ್ಬೇಡಿ. ಸೊ 0.1% ಚಾನ್ಸ್ ಟು ಬೈಟ್. ಓಕೆ. ಸೊ ಡೋಂಟ್ ಪುಟ್ ಇನ್ ಮೈ ಶೋಲ್ಡರ್ ಅಟ್ ಆಲ್. ಅಂಡ್ ಯಾರೋ ಬಂದು ಕೇಳ್ಬಿಟ್ಟು ನಂಗೆ ಸರ್ ಹಾವು ಕೊಡಿ, ಐ ವಾಂಟ್ ಟು ಕಿಸ್ ದೆಮ್ ಅಂತ ಕೇಳ್ಬೇಡಿ. ಹಂಗಲ್ಲ ನಾನು ಕೊಡಕ್ ಹೋಗಲ್ಲ. ಸೊ ಬಿಕಾಸ್ ಐ ಆಮ್ ನಾಟ್ ಯೂಟ್ಯೂಬರ್ ಶೋವರ್. So there are the animal. So this is a savanna monitor lizard. This animal totally carnivore animal. Okay. So this animal kuda friendly animal. You can test them, feel them. So you all come this side, take the photo, video this animal after you come back here. Okay. So you all come this side. Ee kade bani. So look here. I want free this one. Ishte free irbeku ನನಗೆ. ಯಾರು ಹತ್ರ ಇಷ್ಟೊಂದು ಹತ್ರ ಬರಬೇಡಿ. ಎಲ್ಲರೂ ವೆಂಟಿಲೇಟರ್ ಇರಬೇಕು. ಯಾರು ಫೋಟೋ ತೆಗೆಸ್ಕೊಬೇಕು 1 by 1 here. This is exit, that is the entry. Okay, don't come this side and this side. Okay, yeah, first bela bani. First, over right. Okay, then this side. Come back. Kai munde ಮಾಡಿ, ಎರಡು ಕೈ ಮುಂದೆ ಮಾಡಿ, ಎರಡು ಕೈ ಜಾಯಿನ್ ಮಾಡಿ. ಜಾಯಿನ್. ಹಿಂಗೆ ಇರಬೇಕು. ಓಕೆ. ಸೊ kids, look up this is a position for kids. Okay, so ಹಿಂಗೆ ಇಟ್ಕೊಬೇಕು. ಹಾವು ಹಿಂಗೆ ಕೊಟ್ಟಾಗ ಇಟ್ಕೊಬಾರ್ದು. ಇದರ ಕೈ ಹಿಂಗೆ ಇರಬೇಕು. On the video and click the photo. Video on ಮಾಡಿ, photo ಎಷ್ಟು ಬೇಕಾದ್ರೂ ಕ್ಲಿಕ್ ಮಾಡಿ. ಆಯ್ತಾ? Thank you. ಈ ಕಡೆ ಹೋಗು. ಈ ಕಡೆ. Next. ಕೈ ಮೇಲೆ ಒಂದು ಮಾಡಿ.
One up, one up. Yes, good. So this is for elders, okay? So this is for elders. One up, one down. Don't hold the snake, just open your fingers. So finger open. I held it, you know, flat body. Just support body, only for red pant, right? Only for sir. Your pink pant, please come along with your badge. Please. Only for red badge. Yeah. Thank you. Thank you, sir. आमिर का वीडियो Come नहीं this sir. Come this sir. मैं नहीं जा रही Shishwan. देखो तक बेटा पापा से पकड़ रहा जा Thank you. Come this sir. So now one. Hey, open body. ऐश्वर्य वीडियो ऑन कर ले खाली कंटिन्यू रहता है। चल भैया जहीर भी एक बार हमें जाएंगे ಒಂದು ಫೋಟೋ ಪಾಪನೇ ಆರಾಮಾಗಿ ಇಟ್ಕೊಂಡಿದ್ದಾನೆ ನೀವು ಎದ್ದಿಕೊಂಡ್ರೆ ಆರಾಮಾಗಿರ ಮೇಲೆ ಮಾಡೋಣ ಆರಾಮಾಗಿರ ಅಷ್ಟೇ ಭಯ ಆಗಿಲ್ಲ ಎಲ್ಲ ಆರಾಮಾಗಿ ಏನು ಮಾಡೋದು ಬಂದ್ರೆ ಶೋಲ್ಡರ್ ಮೇಲೆ ಬಂದು ಹೋಗೋ ತರ ಮಲಿಕೋತಾನೆ ಅದಕ್ಕೆ ಏನು ಮಾಡಲ್ಲ ಅಷ್ಟೇ ಇವ್ರ ಜೊತೆ ಕೈ ಮುಗಿಸ್ಕೊಂಡು ಬರಾಗಿದ್ದಾನೆ ಒಂದು ನಿಮಿಷ ಬನ್ನಿ ಮೇಡಮ್ ಟ್ರೈನಿಂಗ್ ಇಟ್ಕೊಳ್ಳಿ ಬಂದ್ರೆ ನಿಮ್ಮ ಹತ್ರ ನೋಡಿ ಬಂದು ಮಲ್ಕೊಂಡೇ ಬಿಡ್ತದು ಆರಾಮಾಗಿ ಮಲ್ಕೊಂಡ್ಬಿಟ್ಟೈತೆ ಎಷ್ಟು ಚೆನ್ನಾಗೈತೆ ಅರೆ ಬಿಡ್ಬೇಡಿ ಹುಷಾರು ತಲೆ ಮೇಲೆಲ್ಲ ಹತ್ತೈತೆ ಕೂದಲೆಲ್ಲ ಹಿಡ್ಕೊಂಡ್ಬಿಡ್ತು ನೀನು ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ನೀನು ಬಟ್ಟೆ ಕಲರ್ ಸಿಕ್ಕೈತೆ ನೋಡು ಏನಪ್ಪ ಎಲ್ಲಿದ್ದಾರ ಕರ್ಕೊ ಬಂದ್ಬಿಟ್ಟಿದ್ಯಾ ನೋಡು ನನಗೆ ಬಂದೇ ಇಲ್ಲ ನೋಡಿ ಇಲ್ಲಿ ನೋಡಿ ಮ್ಯಾಚಿಂಗ್ ಬಾ ನನ್ನ ಹತ್ರ ಇಲ್ಲ ತಿಂತೈತೆ ತಿನ್ಲಿ ಸುಮ್ಮನೆ ಇದು ತಿಂದಾದ್ಮೇಲೆ ಕರ್ಕೊಳ್ಳೋಣ ಹತ್ರ ಏನ ಮೇಲಕ್ಕ ಬೇಡ ಅದೆಲ್ಲ ಇದಾಗುತ್ತೆ ಆಗಲ್ಲ ಫೋನ್ ಇಟ್ಕೊಂಡು ಮಾಡಕ್ಕೆ ಬಾರಪ್ಪ ತಿನ್ಕೊಂತ ಒಳಗೆ ಬಿಡ್ತ ಬೇಡ ಅಂತ ನುಗ್ತೈತೆ ಯಾಕೆ ಚೆನ್ನಾಗಿ ತಿನ್ಕೊಳ್ತಾ ಇದೆಯಾ ಬೇಡದೇ ಇರೋದೆಲ್ಲ ಬಿಡ್ತಾ ಇದೆಯಾ ನೋಡಿ ಅದು ಬೇಕಾಗಿರೋ ಸಣ್ಣ ಸೀಡ್ಸು ಅದನ್ನ ಮಾತ್ರ ಬಿಡ್ಸ್ಕೊತೈತೆ ದೊಡ್ಡ ಸೀಡ್ಸ್ ಬಿಡ್ಸ್ಕೊತಾ ಇಲ್ಲ ಚೆನ್ನಾಯ್ತಲ್ಲ
ಒಂದಾರು ಹೋಯ್ತದ ಇದು ಅಂತ ಡೌಟ್ ಆಯ್ತು ನನಗೆ. ಸಣ್ಣ ಮೂತಿಲೆ ಬಿಡ್ಸ್ಕೊಂಡ್ಬಿಟ್ಟಿದ್ದಲ್ಲ. ಎಲ್ಲ ಆಯ್ತು ಬಿಡತ್ತ ನೋಡು. ಇಲ್ಲ ಆಯ್ತು ಮಮ್ಮಿ. ನಂಗೆ ಕೊಡು ಹಾಕಿಲಿ ಬರಲ್ಲ. ಅದು ಇನ್ನೊಂದು ವರ್ಷ ತಿಂತೈತೆ ನೋಡು ನಂದು ತಿಂತು ನನ್ನ ಹತ್ರನೇ ಬರುತ್ತೆ. ಬಿಡ ನುಗ್ಬಿಡ ಹಿಂದಕ್ಕೆ ಹೋಯ್ತೈತದೆ ಎದ್ದುಕೊಂಡು. ಅದು ಬೇಕಾದ್ರೆ ಎತ್ಕೊಂಡು ಬೇಡ್ದಿರೋದೆಲ್ಲ ತೊಳ್ಕೊಂಡು ಹೋಯ್ತೈತೆ. ದೊಡ್ಡದು ಬೇಡವಂತೆ ಅದು. ವೈಟ್ ಬರಲ್ಲ ಆದ್ರೆ ನೋಡೋಣ ಅವಾಗ ಇಲ್ಲಿ ಬಂದಿತ್ತದು. ಅವಾಗ ಬಂತು ಇವಾಗ ಹೊರೈತಿ. ಎಷ್ಟು ಚೆನ್ನಾಗೈತೆ ಇದು. ಇದೇನು ತಿನ್ನಲ್ವಾ? ಮಿಟ್ಟು ಅಂತ ಹೇಳಿ ಅವರು ಜಾಸ್ತಿ ಬರ್ಡ್ಸ್ಗಿಂತ ಹ್ಯೂಮನ್ಸ್ ಜೊತೆ ವಿಡಿಯೋ ಸೇವ್ ಮಾಡು. ಮ್ಯಾಚಿಂಗ್ ಐತೆ ಅದು. ಒಬ್ರಿಗೆ ಮ್ಯಾಚಿಂಗ್ ಆಗ್ತೈತೆ ಬಟ್ಟೆಗೆ. ಇರು ನಾನೇ ಕೊಡ್ತೀನಿ ಇರು. ಇವಾಗ ಜಿಪ್ ಲೈನ್ಗೆ ಹೋಗಿದ್ದಾರೆ ನಮ್ಮ ಪೂರ್ವಿನ. ಒಂದ್ಸಾರಿ ಇಲ್ಲಿಂದ ಒಂದು ಲೈನಲ್ಲಿ ತಗೊಂಡೋಗೋಣ ಅಂತ ನೋಡೋಣ ಯಾವಾಗ ಬರ್ತಾರೆ ಅಂತ. ಇವೇನು ತಿಂತಾ ಇದ್ದಾವೆ ಅಂತಲೇ ಅರ್ಥ ಆಯ್ತಲ್ಲ. ಮಣ್ಣೊಳಗಡೆ ಏನೋ ಆಯ್ಕೊಂಡು ತಿಂತಾ ಇದ್ದಾವೆ. ಏನು ತಿಂತಾ ಇದ್ದೀರೋ? ಓಯ್ ಏನು ತಿಂತಾ ಇದ್ದೀರಾ? ಬಾಯಿಲಿ ಬಾ. ಏನೋ ತಿಂತಾ ಇದ್ದಾರೆ, ಅದು ಅರ್ಥ ಆಯ್ತಿಲ್ಲ ಅದೇನು ತಿಂತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತೇನು ತಿಂತಾವ್ರೆ ಅಂತ. ಪಾಪ ಬಿಸಿಲಲ್ಲಿ ಎಷ್ಟು ಇದಾಗಿದೆಯೋ ಏನು ಕತೆನೋ. ಇದು ಯಾಕೋ ನನ್ನನ್ನೇ ನೋಡ್ತಾ ಇತ್ತಲ್ಲ. ಬಾಯಿಲಿ ಅಲ್ಲ ಮಿಸ್ಟರ್ ಬಾ. ಇದು ಚಿಕ್ಕ ಉಷ್ಟ್ರ ಪಕ್ಷಿ ಅಂತೆ. ನಿಜವಾಗ್ಲೂ ಇದಕ್ಕೆ ಮುಟ್ಟಕ್ಕೆ ಬಿಟ್ಟರು ಒಳಗಡೆ. ಇಲ್ಲಿ ಹತ್ತಕ್ಕೆ ಆಗ್ತಿರ್ಲಿಲ್ಲ, ಬಟ್ ಒಂದು ಹೆಲ್ಪ್ ಮಾಡಿದರು. ತುಂಬ ಚೆನ್ನಾಗಿತ್ತು ಒಳಗಡೆ ಹೋದ್ಮೇಲೆ. ಸೊ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ಎಲ್ಲ ಹೆಲ್ಪ್ ಮಾಡಿದರು. I am next. Bhaiya, video le. Go. ಸರ್ವ್ ಮಾಡಲ್ಲ, ಇನ್ನೊಬ್ಬರು ಮಾಡಲ್ಲ. ಸರ್ವ್ ಮಾಡಲ್ಲ. ಒಬ್ಬನು ಸರ್ವ್ ಮಾಡಲ್ಲ ಬಿಡಿ, ಅಲ್ಲೇ ಇರಲಿ ಅವನು. ಏನು ತಿಂತೆ ಪೂರ್ವಿ? ಏನು ತಿಂತೆ? ಊಟ ನಾನ್ ವೆಜ್ ಸಿಗಲ್ಲ. ನೂಡಲ್ಸ್. ನಾನ್ ವೆಜ್ ಬಿಟ್ಟು ವೆಜಿಟೇರಿಯನ್ ಮಾತ್ರ. ಪ್ಯೂರ್ ವೆಜಿಟೇರಿಯನ್ ಸಿಗುತ್ತೆ. ಏನು ವೆಜ್ಜಪ್ಪ? ನಾರ್ತ್ ಇಂಡಿಯನ್ ಬೇಕಾ, ಸೌತ್ ಇಂಡಿಯನ್ ಬೇಕಾ? ಪಿಜ್ಜಾ ಕೇಳ್ತೈತೆ. ಪಿಜ್ಜಾ ಮಾತ್ರ ಸಿಗಲ್ಲ. ಏನಂತ? ಅದು ಇವಾಗಿಲ್ಲ. ಪಿಜ್ಜಾ ಇಲ್ಲ ಇವಾಗ, ಖಾಲಿ ಆಗ್ಬಿಟ್ಟೈತೆ. ಕೇಳ್ಕೊಂಡು ಬಂದ ನಾವು. ಪಿಜ್ಜಾ ಅಂದರೆ ಪಿಜ್ಜಾ ಅಲ್ಲ ಕಣೋ, ಆ ಪಿಜ್ಜಾ ಥರ ಏನೋ ಬೇರೆ ಐಟಮ್. ನೋಡಿ ಏನು ನಾಟಕ ಹೊಡಿತೀರಾ ಅಂತಾನೆ. ನಾನೇ ನಾಟಕ ಹೊಡಿತಾ ಇದ್ದೀನಂತೆ. ಡಾಮಿನೋಸ್ ತಿಂದಿರ ನೀನು ನಾಟಕ ಹೊಡಿತಾ ಇದ್ದೀನಿ.
ಏನು ಊಟ ತಿಂತೀಯ, ಚಾಟ್ಸ್ ತಿಂತೀಯ, ನಾರ್ತ್ ಇಂಡಿಯನ್ ತಿಂತೀಯ, ಸೌತ್ ಇಂಡಿಯನ್ ತಿಂತೀಯ, ಏನು? ಆಂಟಿ ಪಿಜ್ಜಾ ಒಂದು ಇವಾಗ ತಿನ್ನೋವಾಗ ಹಿಂಗೆ ಹೇಳ್ತೀಯ, ವಾಂತಿ ಬಂದಾಗ ಏನು ಮಾಡ್ತೀಯ? ನನ್ನ ಬಾಯಿ ನನ್ನ ನನ್ನ ಮಗನೇ ಆಮೇಲೆ ಮಮ್ಮಿ ನಾನು ಸತ್ತೋಯ್ತೀನಿ ಮಮ್ಮಿ ನಾನು ಸತ್ತೋಯ್ತೀನಿ ಅಂತ. ಅಲ್ಲ ವಾಂತಿ ಮಾಡ್ಬೇಕಾದ್ರೆ ಮಮ್ಮಿ ನಾನು ಸತ್ತೋಗ್ತೀನಿ ಮಮ್ಮಿ ಅಂತದೆ. ಇವಾಗ ಹೋಗಿ ಹೊಡೆದಾಕ್ಬಿಡ್ತೀನಿ. ಮಿಕ್ಕಿದ ಊಟ ಪಾರ್ಸಲ್ ತಗೊಂಡು ಮತ್ತು ತಿನ್ನೋಕ್ಕಾಗಲಿಲ್ಲ. ಪೂರ್ವಿ ಎಲ್ಲ ನೂಡಲ್ಸ್ ಆರ್ಡ್ರ್ ಮಾಡ್ಬಿಟ್ಟು ಹಂಗೆ ತಗೊಂಡು ಬಂದಿದ್ದಾನೆ ವಾಪಸ್. ಅಯ್ಯೋ ಇಷ್ಟೊಂದೇನು ತಂದಿದ್ದೀರ ತಿಂಡಿ? ಓ ನೀವು ಸರಿಯಾಗಿ ತಂದು ಕೊಟ್ಟಿದ್ದೀರಾ ಬಿಡಿ. ಹಾಕಿಲ್ಲ ಏನು ಅರ್ಧನೇ ತಂದುಬಿಟ್ಟಿದ್ದೀರಲ್ಲ. ಹೆಂಗಿದೆಯೋ ತೊಗೊಂಡೋಗಿ. ನೀವೊಂದು ಪಾರ್ಸಲ್ ತೊಗೊಂಡೋಗಿದ್ದು ವೇಸ್ಟ್ ಆಗುತ್ತೆ. ಬೇಡ ತಿಂತಾನೆ ಅವ್ನು ತಗೊಂಡೋಗಿ. ಅಯ್ಯೋ ಹೇಳ್ತೀರ ನೀವು ಅವ್ನು ತಿನ್ನಲ್ಲ. ನಾನೇ ತಿನ್ನೋದು ನೂಡಲ್ಸು. ನೋಡಿ ಅದನ್ನ ಆರ್ಡ್ರ್ ಮಾಡಿದ್ದಾನೆ. ಬೇಡ ಫ್ರೈಡ್ ರೈಸ್ ತಗೊಳ್ಳಿ ನೀವು, ನೂಡಲ್ಸ್ ಅವನಿಗೆ ತಿನ್ನಿಸ್ತೀನಿ. ಬೇಡ ಬಿಡಿ, ಅಜ್ಜಿಗೆ ಕೊಡ್ಬೇಕು. ಮತ್ತು ವೇಸ್ಟ್ ಮಾಡ್ತಾನೆ ಅವನು. ಮೆಟ್ರೋ ಇನ್ನು ಮುಂದೆ ಐತಲ್ಲ, ಇಲ್ಲೇ ಐತೆ, ನಡ್ಕೊ ಬರ್ಬೋದು. ನನಗೂ ಯಾರೂ ಇಲ್ಲ ಹೇಳಬೇಕು ಅಂದರೆ. ನನಗೂ ನಮ್ಮಮ್ಮ ಇದ್ದಿದ್ರೆ ಅವನ ಜೊತೆ ಇದೇ ಥರ ಇರ್ತಾಯಿದ್ರು ಏನೋ, ಒಂಥರ ಖುಷಿ ಆಗ್ತಾಯಿತ್ತು. ಬಟ್ ಏನು ಮಾಡೋದು, ನನ್ನ ಜೊತೆಲಿ ಅಕ್ಕ ತಂಗಿನೂ ಇಲ್ಲ, ಜೊತೆಗೆ ಅಮ್ಮನೂ ಇಲ್ಲ, ಅಜ್ಜಿ ಪ್ರೀತಿನೂ ಕಾಣಲಿಲ್ಲ ನಾವು. ಸೊ ಹಂಗಾಗಿ ಎಲ್ಲನೂ ಹೋಯ್ತು, ನಮ್ಮದು ಲೈಫೇ ಹೋಯ್ತು ಎಕ್ಕೊಟ್ಟು. ಬಟ್ ಅಟ್ಲೀಸ್ಟ್ ಇವನಿಗಾದರೂ ಏನೋ ಒಂದು ಬೇರೆಯವರಿಂದ ಸಿಗಲಿ ಅನ್ನೋದು ಒಂದೇ ಖುಷಿ. ಸೊ ಹಂಗಾಗಿ ನನ್ನ ಜೀವನ ಹಿಂಗೆ ನಡೀತಿದೆ. ಮೆಟ್ರೋ ಇಳ್ದಿದ ತಕ್ಷಣವೇ ಆಟೋ ನೋಡೋಕೆ ಹೋದಾಗ ಆಟೋ ಮೇಲೆ ಒಂದು ಲೈನು ನೋಡಿ ತುಂಬ ಇಷ್ಟ ಆಗ್ಬಿಡ್ತು. ಬಡತನ ಇದ್ದರೂ ಬಂಗಾರದಂಗೆ ಸಾಕಿದಾಳೆ ನನ್ನವ್ವ ಅಂತ. ಸೊ ಎಷ್ಟು ಖುಷಿ ಆಗುತ್ತೆ ಅಂದರೆ ತಾಯಿದು ನೆನಪಿಸ್ಕೊಂಡಾಗ ನಿಜವಾಗ್ಲೂ. ಇವತ್ತು ನಮ್ಮಮ್ಮ ಇಲ್ಲ, ಹಂಗಾಗಿ ಇದನ್ನ ಟಚ್ ಆಗಿಬಿಡ್ತು. ಮದರ್ಸ್ ಡೇ ಸ್ಪೆಷಲು ನಮ್ಮ ಪೂರ್ವಿ ಜೊತೆ ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ಆ್ಯಕ್ಚುಲಿ ಮಕ್ಳ ಜೊತೆ ಹೋದರೆ ಒಳ್ಳೆ ಖುಷಿ ಸಿಗುತ್ತೆ, ಟೈಮ್ ಕೂಡ ಕೊಟ್ಟಂಗಾಗುತ್ತೆ. ಸೊ ಮಕ್ಳಿಗೂ ಒಂದು ಅಮೂಲ್ಯವಾದ ಒಂದು ಸಮಯನ ತಂದೆ ತಾಯಿಗಳು ಕೊಡಲೇಬೇಕು. ಸೊ ಅವ್ರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದಾಗ ನಿಜವಾಗ್ಲೂ ಲೈಫು ಸಾರ್ಥಕತೆ ಅಲ್ಲೇ ಗೊತ್ತಾಗುತ್ತೆ. ಸೊ ಹಂಗಾಗಿ ಒಂದಷ್ಟು ಜನ ಏನೇನೋ ಒಂದು ವರ್ಕ್ ಪ್ರೆಷರ್ ಇದ್ರೂ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆ ಫ್ಯಾಮಿಲಿದು ಒಂದು ಬಾಂಧವ್ಯ ಇನ್ನೂ ಚೆನ್ನಾಗಾಗುತ್ತೆ. ಸೊ ಹಂಗಾಗಿ ಮಕ್ಳ ಜೊತೆ ಚೆನ್ನಾಗಿ ಬೆರೆತು ಮಕ್ಕಳಲ್ಲಿ ಮಕ್ಕಳಾಗಿ ಅಂತ ಹೇಳ್ಬೋದು.